ಗೆ ಸ್ಪಷ್ಟವಾದ ಆದೇಶವನ್ನು ನೀಡಿ SC-A, SC-B, SC-C ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SC-Aಗೆ ಎಷ್ಟು ಪರ್ಸೆಂಟೇಜ್ ಸೀಟು, SC-Bಗೆ ಎಷ್ಟು ಪರ್ಸೆಂಟು, SC-Cಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದ್ರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SC-A, B, C ಸರ್ಟಿಫಿಕೇಟ್ ಅನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಟ್ವಿ. ಅವಾಗ ನಮಗೆ ಇನ್ನೂ ಒಂದು 10,000 ರಿಂದ 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನು ಒಂದು ವೇಳೆ ಅವರಿಗೂ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ ವೆರಿಫಿಕೇಶನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ. SC-Aಗಿದೆ, SC-Bಗಿದೆ, SC-Cಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10 ರಿಂದ 15 ದಿವಸ ಆಗ್ತಾ ಬಂತು. ವೆರಿಫಿಕೇಶನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SC-A, B, C ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗ ಆಗ್ಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದ್ರೆ ನನಗೆ SC-A, B, C ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೆ ಈಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC-A, B, C ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಟೈಮ್ ಇದೆ. ಈಗ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಅವ್ರು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದ ಸಮಯ ಸಿಗುತ್ತಾ? ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದೀವಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ನಾವು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಸಹ ಅವರು ನಿರಂತರ ಪ್ರಕ್ರಿಯೆ ಇದು. ನಾಳೆ ಲಾಸ್ಟ್ ಡೇಟ್ ಅಂತನಲ್ಲ, ನಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿ ನಿಮ್ಮ ಅರ್ಜಿನಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆದಮೇಲೆ ನೀವು ಸರ್ಟಿಫಿಕೇಟ್ ತಗೊಂಡು ಬಂದರೆ ನಾನು ಎಲ್ಪ್ ಮಾಡೋದಕ್ಕಾಗಲ್ಲ. ಮೊದಲ ರೌಂಡಿಂದು ರಿಸಲ್ಟ್ ಪಬ್ಲಿಷ್ ಆದಮೇಲೆ ನಿಮಗೆ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸಿಸ್ಟಮ್ ಒಳಗಡೆ ಬಿಡೋದಕ್ಕಾಗಲ್ಲ. ಮುಂದಿನ ಕೆಲವೊಂದಿಷ್ಟು ದಿವಸಗಳು ಮಾರ್ಕ್ ಎಕ್ಸಾಮ್ ಆಗಿರ್ಬೋದು, ಈಗ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಹೀಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ರೆಡಿ ಮಾಡ್ಕೊಳ್ಬೇಕು? ಈಗ ತುಂಬಾ ವಿದ್ಯಾರ್ಥಿಗಳು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಗೊಂದಲ ಇದೆ. ತಮ್ಮಿಂದ ಅವರಿಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಹಂತದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಈ ಪ್ರೊಸೆಸ್ ಅನ್ನ ಹಂತ ಹಂತವಾಗಿ ನಿಭಾಯಿಸ್ತಾ ಬರಬೇಕು? ತಮ್ಗೆ ಗೊತ್ತಿರಂತೆ KCET ಫಲಿತಾಂಶವನ್ನು ಪ್ರಕಟಿಸಿದ ನಂತರ ನೀಟ್ ಫಲಿತಾಂಶ ಬಂದ ನಂತರ ನಾವು ಕೌನ್ಸಿಲಿಂಗ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದಕ್ಕೆ ಮೊದಲು ತಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಏನಪ್ಪ ವೆರಿಫಿಕೇಶನ್ ಸ್ಲಿಪ್ಪು? ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ಯಾವ ಮೀಸಲಾತಿಗಳನ್ನು ಕ್ಲೈಮ್ ಮಾಡಿರ್ತೀರಾ ಅದೆಲ್ಲದೂ ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಬರುತ್ತೆ. ಜೊತೆಗೆ KCET ರ್ಯಾಂಕ್ಗಳು ನಾವು ಬೇರೆ ಬೇರೆ ಕೋರ್ಸಿಗೆ, ಅಗ್ರಿಗೆ ಬೇರೆ, ವೆಟರ್ನರಿ, ಇಂಜಿನಿಯರಿಂಗಿಗೆ ಬೇರೆ ಬೇರೆ ರ್ಯಾಂಕನ್ನು ಕೊಟ್ಟಿರ್ತೀವಿ. ಆ ರ್ಯಾಂಕ್ಗಳು ಸಹ ಅದರಲ್ಲಿ ಬರುತ್ತೆ. ಹಿಂದೆ ನೀಟ್ ಫಲಿತಾಂಶ ಬಂದ ನಂತರ ಶುರು ಮಾಡೋದ್ರಿಂದ ನೀಟ್ ರ್ಯಾಂಕ್ ಸಹ ಇರ್ತಿತ್ತು. ಈ ಸಾರಿ ನೀಟ್ ರ್ಯಾಂಕ್ ಇರಲ್ಲ. ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀಡಿರುವ ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತನ್ನುವಂಥದ್ದನ್ನು ತಾವು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳಿ.
ಈ ಸರ್ ತಪ್ಪಿದೆ, ನಾನು ಏನು ಮಾಡೋಣ? ಉದಾಹರಣೆಗೆ ಕನ್ನಡ ಮೀಡಿಯಂ ಅಂತ ನೀವು ಅರ್ಜಿಯೆಲ್ಲ ಹಾಕಿರ್ತೀರಾ, ತಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲೇ ತಾವು ಸ್ಟಡಿ ಮಾಡಿರ್ತೀರಾ, ತಮ್ಮ ಎಲ್ಲ ಮೂಲ ದಾಖಲೆಗಳು ತಮ್ಮ ಹತ್ರ ಇದೆ. 1ರಿಂದ 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿರ್ತೀರಾ, ಎಲ್ಲ ಮೂಲ ದಾಖಲೆಗಳಿದೆ, ನೀವು ಅರ್ಜಿಯಲ್ಲಿ ಸಹ ಹಾಕಿದ್ದೀರಾ. ಆದ್ರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ, ನಾವೇನಂತ ಹೇಳಿದ್ವಿ, ನೀವು ಅರ್ಜಿ ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಹೋಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು 371J ಎಲ್ಲ ಆನ್ಲೈನಲ್ಲಿ ನಮಗೆ ಬಂದಿದೆ ಕಂದಾಯ ಇಲಾಖೆಯಿಂದ. ಕನ್ನಡ ಮೀಡಿಯಮ್ಮು ಮತ್ತೆ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಆನ್ಲೈನಲ್ಲಿ ಇಶ್ಯೂ ಮಾಡ್ತಾ ಇಲ್ದಿರೋದ್ರಿಂದ ಆನ್ಲೈನಲ್ಲಿ ನಮಗೆ ಬಂದಿರಲಿಲ್ಲ. ಹಾಗಾಗಿ ನಾವೇನು ವಿನಂತಿ ಮಾಡಿದ್ವಿ, ಈ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲೇನೆ ಮೂಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತೇಳಿ ನಾವು ಪ್ರಿನ್ಸಿಪಾಲಿಗೆ ಲಾಗಿನ್ ID ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳು ಮಾಡಿಲ್ಲ ಅಂತಂದ್ರೆ ನಿಮ್ದು ನೋ ಅಂತ ಬಂದಿರುತ್ತೆ. ಈಗ ಕಾಲೇಜ್ ಪೋರ್ಟಲ್ ಕ್ಲೋಸ್ ಆಗಿದೆ, ತಾವು KEಗೆ ಬಂದು ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದು ಆಪ್ಷನ್ ಎಂಟ್ರಿದು ಈಗಾಗಲೇ ಪೋರ್ಟಲ್ ಓಪನ್ ಆಗಿದೆ, ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ, ತಾವು ವೆಬ್ಸೈಟಲ್ಲಿ ನೋಡ್ಬೋದು. ಏನಪ್ಪ ಆಪ್ಷನ್ ಎಂಟ್ರಿ? ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಹಾಕ್ತಿದ್ದಂಗೆನೆ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ರೆಡಿ ಅಂತ ನಮ್ದು ಲಿಂಕಲ್ಲಿ ಹೋಗ್ತೀರಾ, ತಾವು ಆಪ್ಷನ್ ಎಂಟ್ರಿ ಓಪನ್ ಮಾಡ್ಕೊಂಡ್ರೆ ನಿಮಗಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಪೇಜು ಬರುತ್ತೆ. ಆಕ್ಚುಲಿ ಅದರಲ್ಲಿ ತಾವು ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ರ್ಯಾಂಕ್ಗಳು, ನೀವು ಕ್ಲೈಮ್ ಮಾಡಿರೋ ರಿಸಲ್ಟ್ ಎಲ್ಲದೂ ನಿಮ್ಗಾಗಿನೇ ಒಂದು ಪೇಜನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಹೋಗಬೇಕು. ಸರ್ ಏನು ಆಪ್ಷನ್ ಎಂಟ್ರಿ ಮಾಡೋದು? ತಮಗೆಲ್ಲ ಗೊತ್ತಿರುವಂತೆ ನಾವು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಈ ಥರ ವಿವಿಧ ಕೋರ್ಸ್ಗಳಿಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಯಾವುದೆಲ್ಲ ರ್ಯಾಂಕು ಬಂದಿದೆ ಆ ರ್ಯಾಂಕಿನ ಕೋರ್ಸ್ಗೆ, ಸರ್ ನಮ್ಮ ಯಾರೋ ಒಬ್ಬ ಫ್ರೆಂಡು, ನನ್ನ ಮಗನ ಫ್ರೆಂಡು ಇಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟಿದ್ದಾನೆ ಸರ್, ನನ್ನ ಮಗನು ಅಲ್ಲೇ ಸೇರಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ನಮಗೊಂದು ಅನುಕೂಲ ಮಾಡಿಕೊಡಿ. ಅನುಕೂಲ ಅಂತ ನಾನು ಹೇಳೋದು, ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ? ಅಲ್ಲ, ಭಾಗವಹಿಸ್ತೀವಿ ಸರ್. ಅಲ್ಲ, ಹಂಗೆ ಡೈರೆಕ್ಟಲ್ಲಿ ಅವರು ಕರಿತಾ ಇದ್ದಾರೆ, ಸರ್ 2.5 ಲಕ್ಷ ಕೊಟ್ಟರೆ ಸಾಕು, ನಿಮಗೆ ಸೀಟ್ ಕೊಟ್ಬಿಡ್ತೀವಿ 1 ವರ್ಷಕ್ಕೆ ಅಂತ. 2.5 ಲಕ್ಷ ಯಾಕೆ ಕೊಡ್ತೀರಾ? ನಿಮ್ಮ ಮಗು ಮೆರಿಟ್ ಇತ್ತು ಅಂತಂದರೆ ಕಡಿಮೆಗೆ ನಾನು ಸೀಟ್ ಕೊಡ್ತಾ ಇದ್ದೀನಿ KEಯಿಂದ. 45% ಅಷ್ಟು ನಮ್ಮ ಹತ್ರ ಸೀಟ್ ಇದೆ. ಹೋದ ವರ್ಷ ಸುಮಾರು 15,000 ಸೀಟೇ ನಮ್ಮಿಂದ ಖರ್ಚಾಗಿಲ್ಲ. ದಯಮಾಡಿ ಪೇರೆಂಟ್ಸು, ಇಲ್ಲ ನಿಮ್ಮ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ, ಕೌನ್ಸಿಲಿಂಗ್ ಸಂಬಂಧ ಇಲ್ಲ, ದಯಮಾಡಿ ಹೋಗಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿ. ದುಡ್ಡಿಗೆ ಬೆಲೆ ಇದೆ, ಕಷ್ಟಪಟ್ಟು ದುಡ್ದಿದ್ದೀವಿ ನಾವು, ಮಗನಿಗೆ ಮೆರಿಟ್ ಸಹ ಇದೆ, ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಅಲ್ಲ ಸರ್, ನಮ್ಮದು ರ್ಯಾಂಕು 70,000 ಇದೆ ಸರ್, ನನ್ನ ರ್ಯಾಂಕು 1 ಲಕ್ಷ ಇದೆ, ನನ್ನ ಮಗನಿಗೆ ಇಂಜಿನಿಯರಿಂಗೇ ಮಾಡಿಸ್ಬೇಕು ಅಂತ ಆಸೆ ಇದೆ, ನಮಗೆ ಸೀಟ್ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲಲ್ಲ ಸರ್, ನಾನು ಕಾದ್ರೆ ಪದೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಅಂತ ಕಾಲೇಜಿಂದ, ನಿಮ್ಮ ಸೀಟ್ ಖಾಲಿ ಆಗಿಬಿಡುತ್ತೆ ನೋಡಿ, ನಾವು ಜವಾಬ್ದಾರಿ ಅಲ್ಲ. ನೋಡಿ, ಅರ್ಥ ಮಾಡಿ, ಅವರು ಏನೇ ನಿಮಗೆ ಫೋನ್ ಮಾಡಿದರೂ ಸಹ ಅವರು ನಿಮಗೆ ಅಡ್ಮಿಷನ್ ಕೊಡ್ತಾ ಇರುವಂಥದ್ದು ಕೇವಲ 25%. ಅರ್ಥ ಮಾಡ್ಕೊಳ್ಳಿ. 45 ನಾವು ಅಲಾಟ್ ಮಾಡ್ತೀವಿ, 30% ಕಾಮೆಟ್ಗೆ ಅಲಾಟ್ ಮಾಡುತ್ತೆ, ಉಳಿದಿದ್ದು 25% ಅವ್ರು ಡೈರೆಕ್ಟ್ ಅಡ್ಮಿಷನ್ ಮಾಡ್ತಾ ಇದ್ದಾರೆ. 25% ಅಂದರೆ ಸೀಟ್ ಜಾಸ್ತಿನಾ, 45% ಸೀಟ್ ಜಾಸ್ತಿನಾ? ನಮ್ಮ ಸೀಟ್ ಜಾಸ್ತಿ ಇದೆ. ಹಾಗಾಗಿ ದಯಮಾಡಿ ತಮಗೆ ಪೇಷನ್ಸ್ ಇರಲಿ. ಆಮೇಲೆ ತಮಗೆಲ್ಲ ಗೊತ್ತಿದೆ, ನಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಕಾಮೆಟ್ಗೆದು ರಿಸಲ್ಟ್ ಕೊಡಬೇಕು ಅಂತಲೂ ನಮ್ಮದು ಒಮ್ಮತದ ಅಭಿಪ್ರಾಯದಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ನಾನು ಪೇರೆಂಟ್ಸಿಗೆ 50,000 ಇದೆ ಸರ್, 75,000 ಇದೆ ಸರ್, 1 ಲಕ್ಷ ಇದೆ ಸರ್, ನನಗೆ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ದಯಮಾಡಿ KE ವೆಬ್ಸೈಟಲ್ಲಿ ಹೋಗಿ ಹೋದ ವರ್ಷದ್ದು, ಅದರ ಹಿಂದಿನ ವರ್ಷದ್ದು ರ್ಯಾಂಕ್ಗಳ ಮಾಹಿತಿ ಇದೆ, ಕಾಲೇಜ್ ವೈಸು ಬ್ರಾಂಚ್ ವೈಸು ಮಾಹಿತಿ ಇದೆ, ದಯಮಾಡಿ ತಾವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ, ನನ್ನ ಮಗಂಗೆ ಸಿಗುತ್ತೋ ಇಲ್ವಾ, ಎಂಥ ಕಾಲೇಜಲ್ಲಿ ಸಿಗುತ್ತೆ ಅಂತ. ಒಂದು. ಎರಡನೇದು, ತಾವು ಅಗ್ರಿಕಲ್ಚರ್ ಕಾಲೇಜು 100% ನಾವೇ ಅಲಾಟ್ ಮಾಡ್ತೀವಿ. ಯಾವುದು ಖಾಸಗಿ ಅಗ್ರಿಕಲ್ಚರ್ ಕಾಲೇಜ್ ಕಳೆದ 2 ವರ್ಷದಿಂದ ಒಂದು ಶುರುವಾಗಿದೆ, ಅದರಲ್ಲಿ ಮಾತ್ರ 50% ಮೆರಿಟೋರಿಯಸ್ ಸ್ಟೂಡೆಂಟಿಗೆ ನಮ್ಮಿಂದ. ಸರ್ಕಾರಿ ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು ತಮ್ಗೆ ಗೊತ್ತು ಸರ್ಕಾರದ ಮಾತ್ರ ಇದೆ ಅಂತ ಅಂದ್ಕೊಂಡು ನಾವೇನೇ 100% ಅಲಾಟ್ ಮಾಡ್ತೀವಿ. ನೀವು ಯಾಕೆ ಅಂಥದ್ದೆಲ್ಲ ಇತ್ತು ಅಂತಂದರೆ ಸುಮ್ಮನೆ ಆ ಕಡೆ ಈ ಕಡೆ ಗಡಿಬಿಡಿ ಮಾಡ್ಕೊಂಡು ನೀವು ಹೋಗಿ ಯಾರೋ ಹೇಳಿದರು ನಾವು ಸೇರಿಬಿಟ್ವಿ, ದುಡ್ಡು ಕೊಟ್ವಿ. ಇನ್ನು ಕೆಲವರು ಹೇಳ್ತಾರೆ ನೀವು ಅಡ್ಮಿಷನ್ ಆಗಿ ನಿಮಗೆ KEಯಿಂದ ಸೀಟ್ ಸಿಕ್ತು ಅಂತಂದರೆ ನಾವು ನಿಮಗೆ ರೀಫಂಡ್ ಮಾಡ್ತೀವಿ. ನಾವಂತೂ ಜವಾಬ್ದಾರಿ ತಗೊಳಲ್ಲ. ನಾವಂತೂ KEಗೆ ನಿಮಗೆ ಸೀಟ್ ಅಲಾಟ್ ಆದರೆ KEಗೆ ತಾವು ದುಡ್ಡು ಕಟ್ಟಬೇಕು, ಆಮೇಲೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಿರುತ್ತೆ. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ KE ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದಕ್ಕೆ ನನ್ನ ಒಂದು ಸಮರ್ಥನೆ ಏನು ಅಂತಂದರೆ,
45% ಇಂಜಿನಿಯರಿಂಗ್ ಕಾಲೇಜು ಸೀಟ್ಗಳನ್ನ ನಾವೇ ಅಲಾಟ್ ಮಾಡೋದ್ರಿಂದ ಹೈಯೆಸ್ಟ್ ಸೀಟು ನಮ್ಮ ಬಳಿ ಇದೆ. ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ, ನಿಮ್ಮ ಒಂದು ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮದು ರ್ಯಾಂಕ್ ಎಷ್ಟಿದೆ ಅಂತೇಳಿ. ನರ್ಸಿಂಗು ನಾವೇನೆ 20% ಸರ್ಕಾರಿ ಸೀಟ್ಗಳು ಖಾಸಗಿ ಕಾಲೇಜುಗಳಲ್ಲೆಲ್ಲ ನಾವು ಅಲಾಟ್ ಮಾಡ್ತೀವಿ. ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ 100%, ಖಾಸಗಿ ಕಾಲೇಜುಗಳ 60% ಸೀಟ್ ಸಹ ಹೈಯರ್ ಫೀಸಿಗೆ ನಾವು ಮಾಡ್ತಾ ಇರುವಂಥದ್ದಿದೆ. ಹಾಗಾಗಿ ತಾವು ದಯಮಾಡಿ, ಇನ್ನೇನು ತುಂಬ ದಿನ ಇಲ್ಲ, ನಾವೀಗಾಗಲೇ ಕೌನ್ಸಿಲಿಂಗ್ ಶುರು ಮಾಡಿಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮದು ರಿಸಲ್ಟ್ ಸಹ ಬರುತ್ತೆ, ಮಾಕ್ ರಿಸಲ್ಟ್ ಬರುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ ತಾವು ನಮ್ಮಲ್ಲಿ ಆಪ್ಷನ್ ಎಂಟ್ರಿ ಧೈರ್ಯವಾಗಿ ಮಾಡಿ, ತಾವು ನಮ್ಮಲ್ಲಿ ಸಿಕ್ಕಿಲ್ಲ, ತುಂಬ ದೂರದಲ್ಲಿದ್ದೀವಿ ಅಂತಂದರೆ ನೀವು ತೀರ್ಮಾನ ಮಾಡೋದಕ್ಕೆ ಅವಕಾಶಗಳಿದೆ. ಜೊತೆಗೆ ಆಪ್ಷನ್ ಎಂಟ್ರಿನಲ್ಲಿ ಪ್ರತಿ ಬಾರಿ ವಿದ್ಯಾರ್ಥಿಗಳು ಬಹಳಷ್ಟು ಸರ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಮೇಲೆ ಹಾಕಬೇಕಾ ಕೆಳಗೆ ಹಾಕಬೇಕಾ, ನನಗೆ ಸರ್ ಹೋದ ವರ್ಷದ್ದು ರ್ಯಾಂಕನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇಂಥ ಕಾಲೇಜಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಸಿಕ್ಕಿತ್ತು ಸರ್, ಹಾಗಾಗಿ ನಾನು ಈ ವರ್ಷ ಅದನ್ನು ಯಾವುದಕ್ಕೂ ಇರಲಿ ಅಂತ ನಾನು ಕೆಳಗಡೆ ಎಂಟ್ರಿ ಮಾಡಿ ಇಡ್ತಾ ಇದ್ದೀನಿ ಸರ್. ನೋ, ದಯಮಾಡಿ ನಮ್ಮ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಸೀಟ್ ಅಲಾಟ್ಮೆಂಟು ಅನ್ನೋದು ತಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮಗುಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತಿದೆ. ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂತಂದರೆ E&C, ಅದು ಸಿಕ್ಕಿಲ್ಲ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಮಾಡಿಸ್ಬೇಕು ಅಂತಿರುತ್ತೆ. ನೀವು ದಯಮಾಡಿ ಯಾವ ಟಾಪ್ ಕಾಲೇಜ್ಗಳು ತಾವು ಆಯ್ಕೆ ಮಾಡ್ಕೊಳ್ಳಿ, ಕಳೆದ ವರ್ಷದ ರ್ಯಾಂಕನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಈ ವರ್ಷ ನಿಮ್ಮ ಮಗು ರ್ಯಾಂಕ್ ಎಷ್ಟಿದೆ ಹೋಲಿಕೆ ಮಾಡಿ ನೋಡಿ. ಜೊತೆಗೆ ಟಾಪ್ ಕಾಲೇಜಲ್ಲಿ ಲಾಸ್ಟ್ ಇಯರಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಮಿಸ್ ಆಗಿದೆ ಅಂತಂದರೆ ದಯಮಾಡಿ ಅದು ಫಸ್ಟ್ ಎಂಟ್ರಿ ಮಾಡಿ, ಲಾಸ್ಟಿಗೆಲ್ಲ ಮಾಡೋದು. ನೀವು ಪ್ರಿಯಾರಿಟಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಅಂದ್ರೇನು, ನನಗಿದು ಫಸ್ಟು ಬೇಕು, ಅದು ಸಿಕ್ಕಿಲ್ಲ ಅಂದರೆ ಸೆಕೆಂಡು, ಅದು ಸಿಕ್ಕಿಲ್ಲ ಅಂದರೆ ಥರ್ಡು, ಅದು ಸಿಕ್ಕಿಲ್ಲ ಅಂದರೆ ಫೋರ್ತು, ಈ ಥರ ಕಂಪ್ಯೂಟರ್ ನೋಡುತ್ತೆ. ಫಸ್ಟು ನೀವು ಎಂಟ್ರಿ ಮಾಡ್ತಿದ್ದಂಗೆ ಏನು ನೋಡುತ್ತೆ, ಒಂದು ಉದಾಹರಣೆಗೆ ಒಂದು ತಾವು ಎಂಟ್ರಿ ಮಾಡಿರುವಂಥ ಕಾಲೇಜಲ್ಲಿ 100 ಇಂಜಿನಿಯರಿಂಗ್ ಸೀಟ್ ಇದೆ. ಆ 100 ಇಂಜಿನಿಯರಿಂಗ್ ಸೀಟಲ್ಲಿ 50 ಜನರಲ್ ಮೆರಿಟಿಗೆ ಹೋಗುತ್ತೆ. ಅದರಲ್ಲಿ ಏನು ಕನ್ನಡ ಮೀಡಿಯಂ ರೂರಲ್ ಬರುತ್ತೆ, 50 ಆರಿಜೆಂಟಲ್ ವರ್ಟಿಕಲ್ ರೋಸ್ಟರ್ ಬರುತ್ತೆ. ಉದಾಹರಣೆಗೆ ನಿಮ್ಮತ್ತು ಸೀಟ್ ಇದೆ, ಕಂಪ್ಯೂಟರ್ ಏನು ನೋಡುತ್ತೆ, ಟಾಪ್ ಯಾರು 70 ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ನೀವು ಒಂದು ವೇಳೆ 70ರೊಳಗಿದ್ರಿ ಖಂಡಿತ ನಿಮಗೆ ಅದು ಅಲಾಟ್ ಆಗುತ್ತೆ. ಅದು ಅಲಾಟ್ ಆಗಿಲ್ಲ ಅಂತಂದರೆ ಸೆಕೆಂಡಿಗೆ ಬರುತ್ತೆ. ನೀವು ಸೆಕೆಂಡಲ್ಲಿ ಫಿಟ್ ಆಗ್ತೀರಾ, ಅಲ್ಲೂ ಸಿಕ್ಕಿಲ್ಲ, ಥರ್ಡು ಅಲ್ಲೂ ಸಿಕ್ಕಿಲ್ಲ, ಫೋರ್ತು, ಈ ರೀತಿ ಕಂಪ್ಯೂಟರ್ ಅಲಾಟ್ ಮಾಡುತ್ತೆ. ಸರ್ ಇಂಜಿನಿಯರಿಂಗ್ ಹೇಳಿದ್ರಿ ಸರ್, ಹಂಗಿದ್ರೆ ನನಗೆ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸೇ ಬೇಕು ಸರ್, ಅದು ಸಿಕ್ಕಿಲ್ಲ ಅಂತಂದರೆ ಸರ್ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್, ನಂದು ಅಗ್ರಿಕಲ್ಚರ್ ರ್ಯಾಂಕು ಇದೆ ಸರ್. ಅಗ್ರಿಕಲ್ಚರು ಸಿಕ್ಕಿಲ್ಲ ಅಂದರೆ ಸರ್ ನಾನು ವೆಟರ್ನರಿಗೆ ಹೋಗ್ತೀನಿ ಸರ್. ನಿಮ್ಮದು ಪ್ರಿಯಾರಿಟಿ ಕ್ಲಿಯರ್ ಇರಬೇಕು. ನೀವು ಫಸ್ಟು ಸಿಕ್ಕಿದ್ರೆ ಯಾವುದು ಹೋಗ್ತೀರಾ ಮೇಲೆ ಹಾಕಿ. ಕಂಪ್ಯೂಟರ್ ಸೈನ್ಸ್ ಸರ್ ಅದು ಬಿಟ್ಟು ನನಗೆ ಬೇರೆ ಯಾವ ಇಂಜಿನಿಯರಿಂಗು ಬೇಡ, ಬಿಟ್ಬಿಡಿ, ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಅದು ಸರ್ ಟಾಪ್ 10 ಕಾಲೇಜಲ್ಲಿ ಮಾತ್ರ ಬೇಕು, ಓಕೆ ಟಾಪ್ 10 ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಸರ್ ಕಂಪ್ಯೂಟರ್ ಸೈನ್ಸ್ ಟಾಪ್ 10 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂದರೆ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್. ಓಕೆ ಅಗ್ರಿಕಲ್ಚರಲ್ಲಿ ಸರ್ ಕರ್ನಾಟಕದಲ್ಲಿರೋ ಎಲ್ಲ ಕಾಲೇಜಿಗೆ ಹೋಗಲ್ಲ ಸರ್, ನಾನು ಬೆಂಗಳೂರಲ್ಲಿರೋ ಕಾಲೇಜಿಗೆ ಮಾತ್ರ ಹೋಗ್ತೀನಿ. ಆಯಿತು, 10 ಟಾಪ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಯಿತು, ನೆಕ್ಸ್ಟ್ ಅಗ್ರಿಕಲ್ಚರ್ ಹಾಕಿ. ಅದು ಸಿಕ್ಕಿಲ್ಲ ಅಂದರೆ ವೆಟರ್ನರಿ, ಓಕೆ ಅದಕ್ಕೆ ಹಾಕಿ. ಈ ಥರ ನೀವು ನಿಮ್ಮ ಪ್ರಿಯಾರಿಟಿ ಹಾಕಿದರೆ ಕಂಪ್ಯೂಟರ್ ಅಲಾಟ್ ಮಾಡುವಾಗ ನಿಮಗೆ ಬೆಸ್ಟ್ ಯಾವುದಿದೆ ಅದನ್ನು ಅಲಾಟ್ ಮಾಡುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಮಾಡ್ಕೊಂಡು ತಾವು ಈ ಹೋಮ್ವರ್ಕ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ತಾವು ಕಳೆದ ವರ್ಷದ ರ್ಯಾಂಕನ್ನು ಆಧರಿಸಿ ತಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ, ಬಿಳಿ ಹಾಳೆ ಮೇಲೆ ಎಲ್ಲ ಪ್ರಿಯಾರಿಟಿ ಬರ್ಕೊಳ್ಳಿ. ಆಮೇಲೆ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು 10 ನಿಮಿಷದ ಕೆಲಸ ಓಪನ್ ಮಾಡಿ ಸಬ್ಮಿಟ್ ಮಾಡಿ ಒಂದು ಪ್ರಿಂಟ್ಔಟನ್ನು ತೆಗೆದಿಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಕ್ರಿಯೆ ಮುಗಿಯುತ್ತೆ. ಈ ಥರ ಒಂದು ಸಿಸ್ಟಮೆಟಿಕ್ ಮಾಡ್ತು ಅಂತಂದರೆ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕಾಲೇಜು ಕೋರ್ಸು ಸಿಗುವಂಥ ಅವಕಾಶಗಳು ನಮ್ಮಲ್ಲಿದೆ ಅನ್ನುವಂಥದ್ದು ನನ್ನ ಒಂದು ಮಾಹಿತಿ. ತಮಗೆ ಪ್ರಾಧಿಕಾರದ ಒಂದು ಮುಖ್ಯಸ್ಥನಾಗಿ ವಿದ್ಯಾರ್ಥಿಗಳು ನಮ್ಮ ಮೂಲಕ ಭಾಗವಹಿಸಿ ನಾವು ತುಂಬ ಪಾರದರ್ಶಕವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮ್ಮೆಲ್ಲರಿಗೆ. ಸರಿ, ಈಗ ಈ ಆಪ್ಷನ್ ಎಂಟ್ರಿ ಇಷ್ಟೆಲ್ಲ ಸುದೀರ್ಘವಾಗಿರುತ್ತೆ. ಈ ಆಪ್ಷನ್ ಎಂಟ್ರಿನೇ ವಿದ್ಯಾರ್ಥಿಗಳು ತುಂಬ ಬಹುಮುಖ್ಯ ಘಟ್ಟ. ಇದನ್ನು ಮಾಡುವಾಗ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಮಾಡ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳು. ಯಾವುದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ಯಾವುದನ್ನು ಹೆಂಗೆ ಆಗ್ಬೇಕು ಅಂತ. ಒಂದೊಮ್ಮೆ ಅವರಿಗೆ ನಿಮ್ಮ ಈ ಮಾಹಿತಿ ನೋಡಿನೂ ಕೂಡ ತಿಳಿತಾ ಇದ್ದಂಥ ಪಕ್ಷದಲ್ಲಿ ಬೇರೆ ಮತ್ತೆ ಈ ಬೇರೆ ಏನಾದರೂ ಆಪ್ಷನ್ ಇದೆ ಅವರಿಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ? ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆದ್ರೂ ನೀವು ತಪ್ಪು ಮಾಡ್ತೀರಾ, ನೋ ಪ್ರಾಬ್ಲಮ್, ಚಿಂತೆ ಮಾಡಬೇಡಿ. ದಿಸ್ ಇಸ್ ಫಸ್ಟ್ ರೌಂಡಲ್ಲಿ ಮಾತ್ರ ನಾವು ಮಾಕ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಈಗ ಉದಾಹರಣೆಗೆ ಅಂಥದ್ದು ಆಗುತ್ತೆ ಸಾಮಾನ್ಯವಾಗಿ, ನೀವು ಎಷ್ಟೇ ಕಾಳಜಿ ವಹಿಸ್ತು ಅಂತಂದ್ರೂ ಇಷ್ಟೊಂದು ದೊಡ್ಡ ಕಾಲೇಜುಗಳು ಏನೋ ಟಾಪ್ ರ್ಯಾಂಕರ್ಸ್ ಇರ್ತೀರಾ, ನಿಮಗೆ ಗುರಿ ಕ್ಲಿಯರ್ ಇರುತ್ತೆ, ಆಗುತ್ತೆ. ಸ್ವಲ್ಪ ರ್ಯಾಂಕು ನಿಮ್ಮ ಅದೃಷ್ಟಕ್ಕೆ ಸ್ವಲ್ಪ ಈ ಸರಿ ಕಡಿಮೆ ಆಗಿಬಿಟ್ಟಿದೆ,
ಆವಾಗ ನಿಮಗೆ ಸ್ವಲ್ಪ ಗೊಂದಲ ಆಗೋದು ಸಹಜ, ತಪ್ಪಾಗುವಂಥದ್ದು ಸಹಜ, ಚಿಂತೆ ಮಾಡಬೇಡಿ. ನಾವು ಮಾರ್ಕ್ ರಿಸಲ್ಟ್ ಅಂತ ಬಿಡ್ತೀವಿ. ಮಾರ್ಕ್ ರಿಸಲ್ಟ್ ಬಿಟ್ಟಾಗ ಕಾಲೇಜ್ ವಾರು ಕೋರ್ಸ್ ವಾರು ನಾವು ಕಟ್ ಆಫ್ ಸಹ ಹಾಕ್ತೀವಿ. ಅವಾಗ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸಿಗೆ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿರುತ್ತೆ, ನಿಮ್ಗಿಂತ ಕಡಿಮೆ ರ್ಯಾಂಕ್ ಇದೆ, ನಿಮಗೆ ಸಿಕ್ಕಿಲ್ಲ, ನೀವೇನು ಗಡಿಬಿಡಿ ಮಾಡಿ ಅವಾಗ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಅದು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಅದಕ್ಕೋಸ್ಕರ ಸಿಕ್ಕಿಲ್ಲ. ಸರ್ ಇದು ಅನ್ಯಾಯ ಇಲ್ಲ, ಏನು ಅನ್ಯಾಯ ಇಲ್ಲ. ಮಾರ್ಕ್ ರಿಸಲ್ಟ್ ಆದಮೇಲೆ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನಾನು 4-5 ಡೇಸ್ ನಿಮಗೆ ಒಂದು ಪೀರಿಯಡ್ ಕೊಡ್ತಾ ಇದ್ದೀನಿ, ವಿಂಡೋ ಪೀರಿಯಡ್ ಇರುತ್ತೆ ನಿಮಗೆ, ಅವಾಗ ನೀವು ರೀಅರೇಂಜ್ ಮಾಡ್ಬೋದು. ಎಷ್ಟು ದಿವಸ ಮಾರ್ಕ್ ಎಕ್ಸಾಮ್ ಅನ್ನೋ ಟೈಮ್ ಟೇಬಲ್ ನೋಡಿ. ನಾನು 5 ದಿನ ಏನೋ ಕೊಟ್ಟಿದ್ದೀನಿ ಈ ಬಾರಿ, 3 to 4 ಡೇಸ್ ನಾವು ಕೊಟ್ಟಿರ್ತೀವಿ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನೀವು ನಿಮ್ಮ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಆಗ್ಲೇನೆ ಆಪ್ಷನ್ ಎಡಿಟ್ ಎಲ್ಲ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಡಿಲೀಟ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು, ಹೊರಗಿಂದ ಆಪ್ಷನ್ ಯಾವ್ದಾದ್ರು ನೀವು ಹಾಕಿಲ್ಲದೊಂದು ಆಪ್ಷನ್ ತಗೊಂಡ್ ಬಂದು ಹಾಕ್ಬೋದು. ಇದರಿಂದ ನಿಮಗೆ ಅವಕಾಶ ಇದೆ. ಹಂಗ ಫಸ್ಟ್ ಟೈಮ್ ಮಿಸ್ ಮಾಡಿದ್ರೆ, ತಪ್ಪು ಮಾಡಿದ್ರೆ ಏನು ಚಿಂತೆ ಮಾಡಾಗತ್ತೆ ಇಲ್ಲ. ಮಾರ್ಕ್ ರಿಸಲ್ಟ್ ಆದ್ಮೇಲೆ ನೀವೇನ್ ಮಾಡ್ತಿರಲ್ಲ ಅದು ಮಾತ್ರ ಬಹಳ ಸ್ಪಷ್ಟವಾಗಿ ಮಾಡ್ಬೇಕು. ಯಾಕೆಂದ್ರೆ ಮತ್ತೆ ನಿಮಗೆ ಅವಕಾಶ ಕೊಡಲ್ಲ. ಒಂದು ಮಾರ್ಕ್ ರಿಸಲ್ಟು ಅದಾದ್ಮೇಲೆ ಏನು 3 ಡೇಸ್ ನಾವು ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತೀವಿ. 3 ಡೇಸ್ ಆದ ನಂತರ ನಾವು ಫ್ರೀಸ್ ಮಾಡ್ತೀವಿ. ಮಾಡಿ ನಾವು ರಿಸಲ್ಟ್ ಅನ್ನು ಪಬ್ಲಿಷ್ ಮಾಡಿದಾಗ ಆವಾಗ ಮಾತ್ರ ನೀವು ಅದು ಫೈನಲ್. ಇಲ್ಲ ಸರ್ ಅವಾಗ್ಲೂ ಮಿಸ್ ಆಯ್ತು, ಚಿಂತೆ ಮಾಡಬೇಡಿ. ಮಿಸ್ ಅಂತಂದ್ರೆ ಹೆಂಗೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ ಕೆಲವು ವಿದ್ಯಾರ್ಥಿಗಳು ಇಂಥವ್ರು ಇರ್ತಾರೆ ಅಂತ ಗೊತ್ತಿದ್ದೇನೆ. ನಮ್ಮ ಹಿಂದಿನವ್ರು ಈ ತರ ತುಂಬಾ ನಮ್ಮ ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ 4 ಚಾಯ್ಸ್ ನಾವು ಅವ್ರಿಗೆ ಕೊಡ್ತೀವಿ. ತುಂಬಾ ಇಷ್ಟ ಇತ್ತು ಅಂದ್ರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 1 ಹಾಕಿ. ಸರ್ ಇಷ್ಟ ಇದೆ ಬಟ್ ನಂದು ಇನ್ನೂ ಮೇಲ್ಗಡೆ ಕಾಲೇಜು ಸಿಕ್ಬೋದು ಸರ್, ನಾನು ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಚಾಯ್ಸ್ 2 ಹಾಕಿ ಆ ಸೀಟು ನಿಮಗೆ ಫಿಕ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡು ಮುಂದಿನ ರೌಂಡಿಗೆ ಬರ್ಬೋದು. ಮುಂದಿನ ರೌಂಡಲ್ಲಿ ಬಂದಾಗ ಮೇಲ್ಗಡೆ ಅಪ್ಗ್ರೇಡ್ ಆದ್ರೆ ಅದೃಷ್ಟ, ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರೆ ನೀವು ಹೋಲ್ಡ್ ಮಾಡಿರೋ ಸೀಟಿಗೆ ಹೋಗ್ಲೇಬೇಕಾಗಲ್ಲ. ಅವಾಗ ಇಲ್ಲ ಸರ್ ನನಗೆ ಆ ಸೀಟ್ ಬೇಡ ಅನ್ನೋ ಅವಕಾಶ ಇರಲ್ಲ. ಸರ್ ಇಲ್ಲ ಸರ್ ಈಗ ಸಿಕ್ಕಿರೋದು ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೆ ಸರ್, ನಾನು ಇದೇ ಅಲರ್ಟ್ ಆಗ್ಬಿಟ್ಟಿದೆ ಸರ್, ನಾನು ಒಟ್ಟು ನನಗೆ ಇದು ಇಷ್ಟ ಇಲ್ಲ ಸರ್, ನಂದ್ರಲ್ಲಿ ಇನ್ನು ಮೇಲ್ಗಡೆ ಇರೋದು ಕೆಳಗಡೆ ಒಳ್ಳೊಳ್ಳೆ ಕಾಲೇಜ್ ಇದಾವೆ ಸರ್, ಅದು ನನಗೆ ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂದ್ರೆ ಚಾಯ್ಸ್ 3 ಹಾಕಿ. ಸಿಕ್ಕಿರೋದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಅವಾಗ ನೆಕ್ಸ್ಟ್ ನಿಮ್ಗೆ ಎಲ್ಲ ನಿಮ್ಮ ಏನೋ ಬುಟ್ಟಿ ಒಳಗಡೆ ಇರುತ್ತೆ ಅಷ್ಟು ಕಾಲೇಜ್ ಇರ್ತವೆ. ನಾನು ಹೇಳ್ತೀನಿ ಆಮೇಲೆ ಏನ್ ಮಾಡ್ಬೇಕು ಅಂತ. ಸರ್ ಇಲ್ಲ ಸರ್ ನಿಮ್ದೆಲ್ಲ ಕೌನ್ಸಿಲಿಂಗ್ ಮಾಡೋದ್ರೊಳಗಡೆ ನಮ್ಮ ತಂದೆ ತಗೊಂಡೋಗಿ ಒಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸ್ಬಿಟ್ರು ಸರ್, ನಾನೆಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ ಸರ್, ನಿಮ್ಮ ಕೌನ್ಸಿಲಿಂಗ್ ಸವಾಸ ನಮಗೆ ಬೇಡ ಸರ್, ಚಾಯ್ಸ್ 4 ಹಾಕಿ ಎಕ್ಸಿಟ್ ಆಗಿ ಹೋಗಿ. ಓಕೆ, ಈ ನೆಕ್ಸ್ಟ್ ರೌಂಡ್ ನಂದು ಟೈಮ್ ಟೇಬಲ್ ಬರುತ್ತೆ. ಅವಾಗ ನನ್ನ ಹತ್ರ ಯಾರ್ಯಾರು ಇದ್ದಾರೆ, ಚಾಯ್ಸ್ 2 ಹಾಕಿರೋರು ಇದ್ದಾರೆ, ಚಾಯ್ಸ್ 3 ಹಾಕಿರೋರು ಇದ್ದಾರೆ. ಚಾಯ್ಸ್ 1 ಹಾಕಿರೋರು ನಮ್ಮ ಸಿಸ್ಟಮ್ ಇಂದ ಹೋಗಿದ್ದಾರೆ. ಚಾಯ್ಸ್ 2 ಹಾಕಿರೋರು ಒಂದು ಸೀಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಲಾಗಿನ್ ಓಪನ್ ಮಾಡ್ತು ಅಂತಂದ್ರೆ ಹೋಲ್ಡ್ ಮಾಡಿರೋದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಕಾಣ್ತವೆ ಅವರಿಗೆ. ಅದನ್ನ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಹೊಸದು ಅಂತಂದ್ರೆ ತಮ್ಗೆ ಗೊತ್ತು ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ವಿಚಾರ ಮಾಡಿ ಮೇಲೆ ಕೆಳಗೆ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಆ ಥರ ತಾವು ಸಹ ಮಾಡ್ಬೋದು. ಆದ್ರೆ ನಮ್ಮ ಹಿಂದಿನ ಒಂದು ಅನುಭವಗಳ ಪ್ರಕಾರ ಒಂದು 90% ಚೇಂಜ್ ಆಗಲ್ಲ. ಒಂದು 10% ಮಿಸ್ಟೇಕ್ ಮಾಡಿರೋದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ಬಟ್ 90% ಅದು ಸಿಗುತ್ತೆ, ಅದೇನೇ ಸಿಗುತ್ತೆ. ಯಾಕೆಂದ್ರೆ ತುಂಬಾ ಮಕ್ಕಳಿಗೆ ಅವೇರ್ನೆಸ್ ಇದೆ. ಮಾರ್ಕ್ ಬಿಫೋರೇನೆ ಅವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಹಾಕಿರ್ತಾರೆ. ನೆಕ್ಸ್ಟ್ ಮೇಲೆ ಕೆಳಗೆ ವೇರಿಯೇಷನ್ ಮಾಡಿದ್ರು ಸಹ ಒಂದು 5-10% ವೇರಿಯೇಷನ್ ಮಾಡ್ತಾರೆ. ರಿಸಲ್ಟ್ ಅಲ್ಲಿ ಬಹಳ ದೊಡ್ಡ ಅಜಗಜಾಂತರ ವ್ಯತ್ಯಾಸ ಆಗಲ್ಲ. ಮಾರ್ಕ್ ಎಕ್ಸಾಮ್ ಅನ್ನು ಅವರು ಬಹುತೇಕ ತಮ್ಮ ಫೈನಲ್ ಆಗಿ ನೋಡ್ಕೊಳ್ಬೇಕು. ಮಾರ್ಕ್ ರಿಸಲ್ಟ್ ಅಲ್ಲಿ ಉದಾಹರಣೆಗೆ ಮಾರ್ಕ್ ರಿಸಲ್ಟ್ ಅಲ್ಲಿ ಫಸ್ಟ್ ಆಪ್ಷನ್ ಹಾಕಿರೋದೇ ಅವನಿಗೆ ಸಿಕ್ಕಿದೆ, ಅವನೇನು ಚೇಂಜ್ ಮಾಡೋ ಅಗತ್ಯನೇ ಇರಲ್ಲ. ಅದೇನೆ ಅವನಿಗೆ ನೆಕ್ಸ್ಟು ಸಹ ಕಂಟಿನ್ಯೂ ಆಗ್ಬೋದು. ಇಲ್ಲ ಬೇರೆ ಯಾರಾದರೂ ಮಿಸ್ಟೇಕ್ ಮಾಡಿ ಹಾಕಿತ್ತು ಅಂತಂದ್ರೆ ಚಾಯ್ಸ್ ಆಪ್ಷನ್ 2 ಬರ್ಬೋದು. ಬಟ್ ಮಾರ್ಕ್ ಒಂದು ಐಡಿಯಾ ಬರುತ್ತೆ ನಿಮಗೆ, ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಸರಿ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ ಅವ್ರಿಗೆ ಏನು ಸಿಕ್ಕಿಲ್ವಾ, ಏನು ತಪ್ಪು ಮಾಡಿದ್ದಾರೆ ಇವರು? ನೋಡಿ, ರ್ಯಾಂಕ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸಂಖ್ಯೆ ಕಡಿಮೆ ಆಗಿದೆ. ಬಟ್ ಇನ್ನೂ ಇಲ್ಲೊಬ್ರು ರ್ಯಾಂಕ್ ಬಂದಿಲ್ಲ ಅಂತ ಅನ್ನುವಂಥವ್ರು ಇರ್ಬೋದು. ಅವ್ರು ಇಲ್ಲಿವರೆಗೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದಾಗ ಅವನು ರಿಸಲ್ಟ್ ನೋಡಕ್ ಹೋದಾಗ್ಲೇನೆ ನಿಂದು CET ನಮ್ಮಲ್ಲಿ ಎಕ್ಸಾಮ್ ಬರ್ದಿದ್ಯಾ, ನೀನು ಬರ್ದಿರೋ 4 PCMB ಪೇಪರು, ಕೆಲವರು PCB ಬರ್ದಿರ್ತಾರೆ, ಕೆಲವು PCM ಬರ್ದಿರ್ತಾರೆ, ನೋಡಪ್ಪ ನಿಮ್ದು ಈ ಮಾರ್ಕ್ಸ್ ಬಂದಿದೆ CET ನಲ್ಲಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಏನಿದೆ ಅದ್ರದ್ದು ಮಾರ್ಕ್ಸ್ ನೋಡಪ್ಪ ಇಷ್ಟು ಬಂದೇ ಇಲ್ಲ. ಸರ್ ಬರಲಿಲ್ಲ ಅಂದ್ರೆ ಹೆಂಗೆ ಸರ್? ಯಾಕೆ ಬರಲಿಲ್ಲ ಅಂದ್ರೆ ನೀವು ರಿಜಿಸ್ಟರ್ ನಂಬರ್ ಹಾಕಿ PU ಬೋರ್ಡ್ ಅಂತ ಹೇಳಿದ್ವಿ,
ಕೆಲವರು ತಪ್ಪು ಹಾಕಿದ್ದೀರಾ. ಹಂಗಾಗಿ ನಮಗೆ ಪಿ ಯು ಬೋರ್ಡಿಂದ ಫೆಚ್ ಆಗಿ ಬರಲಿಲ್ಲ. ಅದಕ್ಕೆ CBSE ಅವ್ರದ್ದು ಬಲ್ಕ್ ಡಾಟಾ ನಮಗೆ ಬರಬೇಕಾಗಿತ್ತು, ಅವರು ಕೊಡಲಿಲ್ಲ. ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡೇ ಮಾಡಿಲ್ಲ. ಡೌನ್ಲೋಡ್ ಮಾಡಿದವ್ರದ್ದು ಇಂಗ್ಲೀಷ್ ಡೌನ್ಲೋಡ್ ಆಗಿಲ್ಲ, ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ CBSE ಅವರು ಯಾಕೆ ಹೆಂಗೆ ಮಾಡಿದ್ರು ಅಂತ ಅಂದ್ಕೊಂಡು. ಅದಕ್ಕೆ ಇದನ್ನು ತಪ್ಪನ್ನು ಸರಿ ಮಾಡುವಂಥದ್ದಕ್ಕೆ ನಿಮ್ಮ ರಿಸಲ್ಟ್ ಲಾಗಿನ್ ಒಳಗಡೆ ನಾವು ಅವಕಾಶ ಕೊಟ್ಟಿದ್ವಿ. ನಿಮ್ಮದು ಮಾರ್ಕ್ಸ್ ಬಂದಿಲ್ಲ ನಮಗೆ, ದಯಮಾಡಿ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ, ಸರಿಯಾದ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾಕೆಂದ್ರೆ ನಾವು ನಾಳೆ ನೀವು ಅಡ್ಮಿಷನ್ ಆಗಕ್ಕೆ ಹೋದಾಗ ಸಹ ನಾವು ಚೆಕ್ ಮಾಡ್ತೀವಿ ನಿಮ್ಮದು. ಅಕಸ್ಮಾತ್ ನೀವು ತಪ್ಪು ಮಾರ್ಕ್ಸ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅಲ್ಲಿ ಸಿಕ್ಬಿಳ್ತೀರಾ ನೀವು, ನಿಮ್ದು ರಿಜೆಕ್ಟ್ ಆಗಿಬಿಡುತ್ತೆ. ಆಮೇಲೆ ನಮ್ಮ ಸಿಸ್ಟಮಿಂದನೇ ಹೊರಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಕರೆಕ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಯಾರ್ಯಾರು ಎಂಟ್ರಿ ಮಾಡಿದ್ದೀರಾ ಅವರಿಗೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಸರ್ CBSE ಅವರು ಡಿಲೇ ಮಾಡಿದ್ರು, ಈಗ ನಾವು ರೀವ್ಯಾಲ್ಯೂಯೇಷನ್ನು ಎಕ್ಸಾಮು ನೋಡಿ, ಕರ್ನಾಟಕ ಇಲ್ಲಿ ಇಂದಿನ ಯಾವ ದಿನಗಳಲ್ಲೂ ನಾವು ಕಳೆದ ವರ್ಷ 3 ಎಕ್ಸಾಮ್ ಮಾಡಿದ್ರು ಅಂದ್ರೂ ನಾವು 2 ಎಕ್ಸಾಮನ್ನು ತಗೊಂಡೇನೆ ನಾವು ರ್ಯಾಂಕ್ ಕೊಟ್ಟಿದ್ದು, 3ನೇ ಎಕ್ಸಾಮಿನ ನಂತರ ಕನ್ಸಿಡರ್ ಮಾಡಿದ್ದು. ರೀವ್ಯಾಲ್ಯೂಯೇಷನ್ ನಮ್ಮದು 85% ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಇರ್ತಾರೆ. CBSE ಕಾರಣಕ್ಕೆ ಇವತ್ತು ಬಂದಿದೆ ಅವ್ರದ್ದು ರೀವ್ಯಾಲ್ಯೂಯೇಷನ್ ಇಂದು, ಇಂಪ್ರೂವ್ಮೆಂಟ್ ಎಕ್ಸಾಮು ಮುಂದಿನ ತಿಂಗಳು ಬರುತ್ತೆ, ಅದ್ರದ್ದು ರಿಸಲ್ಟು ಅದ್ರ ನೆಕ್ಸ್ಟ್ ಬರುತ್ತೆ ಅಂತ ಅನ್ಕೊಂಡು ನಾವು 85% ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅವ್ರನ್ನ ಕಾಯಿಸ್ಕೊಂಡು ಕೂರೋದಕ್ಕಾಗುತ್ತೆ? ಒಂದ್ಸರಿ ಫಲಿತಾಂಶ ಪ್ರಕಟ ಮಾಡಾದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ. ಒಂದೇ ಸಬ್ಜೆಕ್ಟ್ ಅನ್ನು ತಗೊಂಡು ಓದಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ದಂಗೆನೆ ನಿಮಗೆ ನಾನು ಮತ್ತೆ ರ್ಯಾಂಕನ್ನು ರಿವೈಸ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ? ಇದು ಪ್ರಾಕ್ಟಿಕಲ್ ಆಗಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯವಸ್ಥೆನಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ವಿ ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಆಗಿದೆ ನಮ್ದು ಈಗಾಗಲೇ. ನಾವು ಓನ್ಲಿ ಯಾರಿಗೆ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತಾ ಇದೀವಿ ನಮ್ಮ ತಪ್ಪಿಂದ, ಅಂದ್ರೆ ನಮ್ಮ ತಪ್ಪಲ್ಲ, ಅದು ಮಕ್ಕಳು ತಪ್ಪು, ಆದ್ರೂ ಎಲ್ಲ ಒಂದ್ ಕಡೆ ನಮ್ಮ ಮತ್ತೆ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಆ ಮಕ್ಕಳು ಮಾರ್ಕ್ಸೇ ಬಂದಿಲ್ಲ, ನಾನು ಸ್ಪಾಟ್ ರ್ಯಾಂಕ್ ಕೊಟ್ಟಿಲ್ಲ ಅಂತ ಮಕ್ಕಳಿಗೆ ನಾನು ಲಾಸ್ಟ್ ಮೂಮೆಂಟ್ ತನಕ ಫೆಸಿಲಿಟೇಟ್ ಮಾಡ್ತೀನಿ. ನಂದು ರಿವೈಸ್ ಆಗ್ಬಿಟ್ಟಿದೆ, ನಂದು ಒಂದು ಸಬ್ಜೆಕ್ಟ್ ಕೂತ್ಕೊಂಡು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಹಿಂದೆ 70 ಇತ್ತು, ಈಗ ನಾನು 100 ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಕೊಟ್ಬಿಟ್ರೆ ನಾನು ಇನ್ನೊಂದು 10,000 ರ್ಯಾಂಕ್ ಮೇಲೆ ಹೋಗ್ತೀನಿ. ದಯಮಾಡಿ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನಮ್ದು ಕೌನ್ಸಿಲಿಂಗ್ ಶುರುವಾಗಿದೆ. ಸರ್, ಈಗ ಆಪ್ಷನ್ ಎಂಟ್ರಿ ಶುರುವಾಗಿದೆ, ಎಲ್ಲ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಶುರುವಾಗಿದೆ ಅಥವಾ ಕೇವಲ ಇಂಜಿನಿಯರಿಂಗ್ ಮಾತ್ರ ಶುರುವಾಗಿದೆ? ಯಾವಾಗ ಶುರು ಆಗ್ತದೆ ನೋಡಿ, ನಾವು CET ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ. ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾ ಇತ್ತು, ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು, ಎನಿವೇ ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಮತ್ತು ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷನ್ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದು ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್, ಡೆಂಟಲ್, ಆಯುಷನ್ ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ಮೆಡಿಕಲ್ಲು, ಡೆಂಟಲ್, ನಾನು ಮೆಡಿಕಲ್ ಆಸ್ಪಿರೆಂಟ್ ಸರ್, ನಾನು CETನಲ್ಲಿ ಬರ್ದಿದ್ದೀನಿ ಎಕ್ಸಾಮು, ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೇ ಪಾರ್ಟಿಸಿಪೇಟ್ ಮಾಡೋ. ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು, ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದ್ಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ಬನ್ನಿ, ನೀವು ಬಂದು ಇಂಜಿನಿಯರಿಂಗು ಎಂಟ್ರಿ ಮಾಡಿ, ಎನಿವೇ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ. ನೀವು ಬಂದರೆ ಮಾತ್ರ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್ನ. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಡಿ
ನಂತರದ ಸೆಕೆಂಡ್ ರೌಂಡ್ ಅಲ್ಲಿ ನೀಟ್ ರಿಸಲ್ಟ್ ಬಂದಾಗ ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದ್ರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಒಂದು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರ್ಬೇಕು. ಹೌದು. ಈಗ ಯಾಕೆಂತಂದ್ರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದ್ರೆ ಡೆಂಟಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದ್ರೆ ಆಯುಷಿಗೆ ಹೋಗ್ತೀನಿ. ಅವು ಮೂರು ಸಿಕ್ಕಿಲ್ಲ ಅಂತಂದ್ರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು, ಒಂದು ಮಗು ಏನು ಹೇಳ್ತಾರೆ, ಸರ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿ ಹೋಗ್ತೀನಿ ಸರ್. ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಸರ್. ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್. ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಈಗಲೇ ಮಾಡಬೇಕು. ಯಾಕೆಂದ್ರೆ ನಾನು ನೋಡಿ, ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಹೇಳಿ, ಚಾಯ್ಸ್ 1 2 3 4 ಇದೆ. ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ, ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಹಾಕ್ರಿ, ರೀಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ. ಸರ್, ಇನ್ನು ಈ CBSE ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಅದು ಕೂಡ ಹೇಳಿರ್ತಾವೆ. ಈಗ ಅವ್ರಿಗೇನಾದ್ರೂ ಅವಕಾಶ ಇರುತ್ತಾ ಇಂಪ್ರೂವ್ಮೆಂಟ್ ಅಂತ ಬಂದ? ಇಲ್ಲ, ನಾನು ಭಾಳ ಸ್ಪಷ್ಟತೆ ಇದೆ. ಇಂಪ್ರೂವ್ಮೆಂಟು ಆಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಈಗ ನಾವು ಕೌನ್ಸಿಲಿಂಗ್ ಶುರು ಮಾಡಾಗಿದೆ. ಕೌನ್ಸಿಲಿಂಗ್ ಶುರು ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ಕೊಟ್ಟಿರೋ ರ್ಯಾಂಕನ್ನು ಹಿಂಪಡೆದು ಹೊಸ ರ್ಯಾಂಕ್ ಕೊಡೋದು, ಹೊಸ ರ್ಯಾಂಕನ್ನು ಮತ್ತೆ ಅವ್ನು ಇಂಪ್ರೂವ್ಮೆಂಟ್ ಆಯಿತು ಅಂತ ಅದನ್ನು ಹಿಂಪಡೆದು ಇನ್ನೊಂದು ರ್ಯಾಂಕು, ಅದಕ್ಕೆಲ್ಲ ವ್ಯವಹಾರಕ್ಕೆ ಅವಕಾಶ ಇಲ್ಲ. ನಾವು ಆಗಲೇ ಕೌನ್ಸಿಲಿಂಗ್ ಶುರುವಾಗಿದೆ. ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ಏನೇನು ಬಂತು ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಈಗಲೂ ಎಡಿಟ್ ಆಪ್ಷನ್ನು ಬಿಕಾಸ್ ಆಫ್ ನಮ್ಮದು SC ABC ಬಂದಿರೋದಕ್ಕೆ ಆ ಮಕ್ಕಳಿಗೆ ನಾವು ಹಿಂದೆ ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ತಮ್ಗೆ ಗೊತ್ತಿರಬೇಕು, ರಿಸಲ್ಟ್ ಬರೋದ್ರೊಳಗಡೆನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ರಿಸಲ್ಟ್ ಬಂದಾದ್ಮೇಲೆ ಒಂದು ಸಣ್ಣ ಎಡಿಟಿಗೆ ಅವಕಾಶ ಇರ್ತಾ ಇರಲಿಲ್ಲ. ಹಿಂದೆಲ್ಲ 10-20 ರಿಟ್ ಪಿಟಿಷನ್ಸ್ ಹಾಕ್ತಿದ್ರು ಪಾಪ ಮಕ್ಕಳು. ಈಗ ನಾವು ಲಾಸ್ಟ್ ಡೇ ಆಪ್ಷನ್ ಎಂಟ್ರಿ, ಲಾಸ್ಟ್ ಡೇವರೆಗೆ SC ABC ಎಡಿಟಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ, ಅನ್ಯಾಯ ಮಾಡ್ಕೊಂಡ್ಬೇಡಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್, ಇನ್ನು ಕೆಲವರಲ್ಲಿ ಮ್ಯಾನೇಜ್ಮೆಂಟ್ ಮತ್ತು NRI ಸೀಟ್ಗಳನ್ನು ಕಾಲೇಜಿನವ್ರಿಗೆ ಕೊಡ್ತಾರೆ ಅಂತ ಭಾವನೆ ಇದೆ. ಹೀಗೆ ಮಾಡ್ಕೊಂಡು ಕೆಲವರು ಕೂಡ ಮೋಸ ಹೋಗಿದ್ದಾರೆ. ನೋಡಿ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ 25% ಮ್ಯಾನೇಜ್ಮೆಂಟ್ ಸೀಟಿಗೆ ಅವಕಾಶ ಇದೆ. ನೀವು ಯಾರಾದರೂ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ನಂಬಿ, ನೋ ಪ್ರಾಬ್ಲಮ್. ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸಂಬಂಧಪಟ್ಟಂತೆ NMC ಗೈಡ್ಲೈನ್ಸ್ ಪ್ರಕಾರ, ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ನೀಟ್ ರ್ಯಾಂಕ್ ಆಧರಿಸಿ KEA ಮುಖಾಂತರ ಮತ್ತು MCC ಮುಖಾಂತರ ಮಾತ್ರ ಅಲಾಟ್ ಆಗುತ್ತೆ. ದಯಮಾಡಿ ಮೋಸ ಹೋಗೋದಕ್ಕೆ ಹೋಗಬೇಡಿ ಸರ್. ಹೆಂಗೆ ಸರ್, ಮತ್ತೆ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು, NRI ಅಂದರೆ NRI ಸೀಟು, ಅದು ಮ್ಯಾನೇಜ್ಮೆಂಟ್ ಅಂದ್ರೇ ಆ ವರ್ಡಿಂಗಲ್ಲೇ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನಿಮ್ಗೆ ಹೆಂಗೆ ಸರ್ ಅಂತ. ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಸರ್ಕಾರ ಅವರಿಗೆ 20% ಅಷ್ಟು ಸೀಟ್ಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. 15% NRI, 5% ಮ್ಯಾನೇಜ್ಮೆಂಟು. ಈ 20% ಸೀಟಿಗೆ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಎಷ್ಟು ಬೇಕಾದರೂ ಫೀಸನ್ನು ಫಿಕ್ಸ್ ಮಾಡ್ಬೋದು. ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಉದಾಹರಣೆಗೆ ಒಂದು ಕಾಲೇಜವರು 45 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಓಕೆ, ನಮಗೆ ಇಂಟಿಮೇಟ್ ಮಾಡಬೇಕು, ನಾನು ನಮ್ಮ ಕೌನ್ಸಿಲಿಂಗಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಇಂಥ ಕಾಲೇಜವ್ರದ್ದು ಇಷ್ಟೇ. ಒಂದು ಕಾಲೇಜವ್ರು 30 ಲಕ್ಷ ಫಿಕ್ಸ್ ಮಾಡಿದ್ರು ಲಾಸ್ಟ್ ಇಯರು. ಇಂಥ ಕಾಲೇಜವ್ರದ್ದು ಮ್ಯಾನೇಜ್ಮೆಂಟ್ ಸೀಟು, NRI ಸೀಟು 30 ಲಕ್ಷ ಇದೆ. ಆದರೆ ಅಲಾಟ್ ಮಾಡೋನು ನಾನು ಅಂದ್ರೂ ನನಗೆ ಮನಸ್ಸಿಗೆ ಬಂದಂಗೆ ನನಗೆ ಪರಿಚಯದವ್ರಿಗೆ ಅಲಾಟ್ ಮಾಡೋದಲ್ಲ. ಉದಾಹರಣೆಗೆ ಒಂದು ಕಾಲೇಜಲ್ಲಿ 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ ಅಂತ ಭಾವಿಸ್ಕೊಳ್ಳೋಣ. ಆ ಮ್ಯಾನೇಜ್ಮೆಂಟ್ ಸೀಟಿಗೆ 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ತಮ್ಗೆ ಗೊತ್ತು, ಮ್ಯಾನೇಜ್ಮೆಂಟಿಗೆ ಯಾವುದೇ ಮೀಸಲಾತಿ ಏನಿರಲ್ಲ. 20 ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ 20 ಹುಡುಗರದು ನೀಟ್ ರ್ಯಾಂಕಲ್ಲಿ ಟಾಪ್ 10 ವಿದ್ಯಾರ್ಥಿಗಳು ಯಾರು ನೀಟ್ ರ್ಯಾಂಕ್ ಇದೆ ಅವರಿಗೆ ಅಲಾಟ್ ಮಾಡ್ತೀವಿ. ಒಂದು ವೇಳೆ 11ನೇ ವಿದ್ಯಾರ್ಥಿ ಆ ಮೆಡಿಕಲ್ ಕಾಲೇಜ್ ಮಾಲೀಕರು ಮಗ ಆಗಿದ್ರೂ ನಾವು ಅಲಾಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಡಿಕಲ್ ಕಾಲೇಜಿನ ಮಾಲೀಕರು, ಆ ಕಾಲೇಜಿನ ಓನರ್ ಸಹ ತನ್ನ ಮಗನಿಗೆ
ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸೇರಿಸ್ಬೇಕು ಅಂತಂದರೆ ನೀಟ್ ರ್ಯಾಂಕ್ ಇರಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇನೇ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ತಗೊಳ್ಬೇಕು. ಇಷ್ಟು ಸ್ಪಷ್ಟವಾಗಿ ನಿಯಮಗಳಿದಾವೆ. ಯಾರಾದ್ರೂ ಬಂದು ನಿಮಗೆ ಮೆಡಿಕಲ್ ಸೀಟು KE ಮುಖಾಂತರ ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಸೀಟು ಓನರ್ರೇನೆ ನನಗೆ ಕ್ಲೋಸ್ ಇದ್ದಾರೆ ನಾನು ಕೊಡಿಸ್ಬಿಡ್ತೀನಿ ಅಂತಂದರೆ ತಕ್ಷಣ ಅವ್ರ ಮೇಲೆ ನೀವು FIR ಮಾಡಿ. ಅವರು ನಿಮಗೆ ಮೋಸನೇ ಮಾಡ್ತಾ ಇದ್ದಾರೆ ಅಂತ. ಯಾರಾದರೂ ನೀವು ಮೆಡಿಕಲ್ ಕಾಲೇಜಿಗೆ ನೇರವಾಗಿ ಹೋಗಿ ಕೇಳಿದರೆ, ಅಂದರೆ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಗೆ ಕೇಳಿದರೆ ಅವ್ರು ನಿಮಗೆ ಮೋಸ ಮಾಡಲ್ಲ. ಅವ್ರು ಹೇಳ್ತಾರೆ ಇಲ್ಲ ಈಗೆಲ್ಲ ನಿಯಮ ಚೇಂಜ್ ಆಗಿದೆ, 2022ಕ್ಕಿಂತ ಮೊದಲಿತ್ತು, ಈಗ ತಾವು KE ಮೂಲಕನೇ ಬರಬೇಕು, ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ನಿಮಗೆ ಯಾರಾದ್ರೂ ಸರ್ ನಾನು ಕೊಡಿಸ್ತೀನಿ, ನಿಮಗೆ ಯಾಕೆ ಚಿಂತೆ ಮಾಡ್ತೀರಾ, ಇಷ್ಟು ದುಡ್ಡು ನಾನೆಲ್ಲ ಮಾತಾಡಿದ್ದೀನಿ ಅಂದರೆ ಅವನು ಕಾಲೇಜವನಾಗಿರಲ್ಲ, ಮಧ್ಯವರ್ತಿ ಆಗಿರ್ತಾನೆ, ಪಕ್ಕ ನಿಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೀವು ಅಲ್ಲಿ ಜಾಗೃತರಾಗಬೇಕು. ಮಕ್ಕಳಿಗೆ ಮೆಡಿಕಲ್ ಮಾಡಿಸ್ಲೇಬೇಕು ಅಂತೇಳಿ ತಂದೆ ತಾಯಿ ಅಜ್ಜ ಅಜ್ಜಿ ಎಷ್ಟೇ ಆಸೆ ಇರ್ಬೋದು, ಆದರೆ ನೀಟ್ ರ್ಯಾಂಕ್ ಬೇಕು. ನಿಮ್ಮ ಹತ್ರ ಬರೀ ದುಡ್ಡಿದೆ ಅಂತಂದರೆ ನಿಮ್ಮ ಮಗುಗೆ ಮೆಡಿಕಲ್ ಮಾಡಿಸೋ ಕಾಲ ಹೋಯ್ತು. ಈಗ ನೀಟ್ ರ್ಯಾಂಕ್ ಸಹ ಬೇಕಾಗುತ್ತೆ. ಹಾಗಾಗಿ ನೀಟು ರಿಸಲ್ಟ್ ಬರೋ ತನಕ ತಾವು ತಾಳ್ಮೆಯಿಂದ ಇರಿ. ರಿಸಲ್ಟ್ ಬಂದಾದಮೇಲೆ ನಮ್ಮ ವೆಬ್ಸೈಟಲ್ಲಿ ತಾವು ನೋಡಿ ಕಳೆದ ವರ್ಷ ನೀಟ್ ರ್ಯಾಂಕಲ್ಲಿ ಯಾವ್ಯಾವ ಕಾಲೇಜಿಗೆ ಮ್ಯಾನೇಜ್ಮೆಂಟು ಗೌರ್ಮೆಂಟ್ ಸೀಟು ಪೀಸ್ ಸೀಟು ಯಾವ ರೀತಿ ಸಿಕ್ಕಿದೆ, ಈ ವರ್ಷ ತಮ್ಮ ಮಗುಗೆ ಸಿಗುತ್ತೆ ಸಿಗಲ್ವಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ನೀಟ್ ರ್ಯಾಂಕೇ ಇಲ್ಲ, ಎಲಿಜಿಬಿಲಿಟಿ ಅದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. 22.5 ಲಕ್ಷ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅಂತಂದರೆ 22 ಲಕ್ಷಕ್ಕೂ ಅವ್ರೇನು ಕೊಡಲ್ಲ ರ್ಯಾಂಕು. ಎಲಿಜಿಬಿಲಿಟಿ ಅಂತ ಒಂದು 11.5-12 ಲಕ್ಷದಂಗೆ ಲಾಸ್ಟ್ ಟೈಮು ನಿಲ್ಲಿಸಿದ್ರು. ಅದ್ರೊಳಗಡೆ ಬರಬೇಕು. ಅದ್ರೊಳಗಡೆ ಬಂದಾದ್ಮೇಲೆ ನಿಮಗೆ ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಬಟ್ ಸೀಟ್ ಸಿಗುತ್ತೆ ಇಲ್ಲ, ಅದು ನಿಮ್ಮ ರ್ಯಾಂಕ್ ಆಧರಿಸಿ ತೀರ್ಮಾನ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್, ಈಗ ನೀಟ್ ಅವರು ಈ ಬಾರಿ ತುಂಬ ವ್ಯವಸ್ಥೆಗಳನ್ನು ಚೇಂಜ್ ಮಾಡ್ಕೊಂಡಿದ್ರು. ಕ್ವಶನ್ ಪೇಪರನ್ನ ಏರ್ ಲಿಫ್ಟ್ ಮಾಡಿದ್ರು, ಮತ್ತು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮಾಡಿದ್ರು, ಆನಂತರ ಡ್ಯುವೆಲ್ ಅಟೆಂಡೆನ್ಸ್ ಮಾಡಿದ್ರು. ಇದನ್ನು CET ಕೂಡ ಮೊದಲೇ ಬಾರಿ ಮಾಡಿದ್ರು. ನೀಟ್ಗಿಂತಲೂ ಕೂಡ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ ಅಂತ. ಆಕ್ಚುಲಿ ನೀಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಹಿಂದೆ ಸಹ ಏರ್ ಲಿಫ್ಟ್ ಒಂದು ಹೊರತುಪಡಿಸಿ ಉಳಿದಿದ್ದೆಲ್ಲ ಸೆಕ್ಯೂರಿಟಿ ಮೆಜರ್ಸನ್ನು ನಾವು ಸಹ ತಗೊಂಡಿದ್ವಿ. ನೀಟಿಂದು ಎಕ್ಸಾಮ್ ಇದ್ದಕ್ಕೆ ಮತ್ತೆ ಈ ಥರ ಮಧ್ಯವರ್ತಿಗಳು ಬೇರೆ ಬೇರೆ ಥರ ಮಕ್ಕಳಿಗೆ ದಿಕ್ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ. ಒಂದು ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಇದು ನಿರಂತರವಾಗಿ ಒಂದು ರಿಸರ್ಚ್ ಆಗ್ತಾ ಇದೆ. 2 ವರ್ಷದಿಂದ ಮಾಡ್ತಿದ್ದೀವಿ. ಮಾಕ್ ಡ್ರಿಲ್, CCTV, ಕಮಾಂಡ್ ಕಂಟ್ರೋಲ್ ರೂಮ್ಸ್ ಇವೆಲ್ಲ ನಮ್ದು ಮೊದಲೇ. ಹೌದು, ನಮ್ಮಲ್ಲಿ ಆಕ್ಚುಲಿ ಈ ಒಂದು ಫೇಶಿಯಲ್ ರೆಕಗ್ನೈಸೇಷನ್ ಏನಿದೆ, ಆಕ್ಚುಲಿ ನಾವು ಇಂಡಿಯಾದಲ್ಲೇನೆ ಆಕ್ಚುಲಿ ನಮಗೆ ಕರ್ನಾಟಕದಲ್ಲಿ ಅದನ್ನು ನಾವು ಪ್ರೈವೇಟ್ ವೆಂಡರ್ ಹತ್ರ ತಗೊಂಡು ಮಾಡಿದ್ದಲ್ಲ, ನಾವು ಓನ್ ಡೆವಲಪ್ ಮಾಡಿರುವಂಥದ್ದು. ಅದನ್ನ ನೀಟಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಒಳ್ಳೇದು. ಬಿಹಾರದಲ್ಲಿ CCTV ಅಳವಡಿಸು, ಬಯೋಮೆಟ್ರಿಕ್ ಅಳವಡಿಸುವಂಥವರೇ ಈಗ 10 ಜನ ಅಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ. ಸೊ ಸ್ವಂತ ಮಾಡೋದಕ್ಕೂ ಈ ಪ್ರೈವೇಟ್ ಏಜೆನ್ಸಿಗಳಿಗೆ ವ್ಯತ್ಯಾಸ ಎಷ್ಟಿರುತ್ತೆ? ಅಲ್ಲ, ಈಗ ಅದೇನೆ ನಮಗೆ ಎಲ್ಲರಿಗೂ ಆಕ್ಚುಲಿ ಅದೊಂದು ಪಾಠ. ಎನಿವೇ ನಾವಂತೂ ನಮ್ಮ ಗೌರ್ಮೆಂಟ್ ಸಿಬ್ಬಂದಿನೇ ಬಳಕೆ ಮಾಡ್ಕೊಂಡು ಮಾಡ್ತಾರೆ. ತಮ್ಗೆ ಗೊತ್ತಿರಬೇಕು, ನಾವು ಫೇಶಿಯಲ್ ರೆಕಗ್ನೈಸೇಷನ್ಗೆಲ್ಲ ನಮ್ಮ ಡಿಪ್ಲೊಮಾ ಕಾಲೇಜಿನ ವಾಲಂಟಿಯರ್ಸು ಮತ್ತು ಡಿಪ್ಲೊಮಾ ಕಾಲೇಜಿನ ಲೆಕ್ಚರ್ಸನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ. ಯಾವಾಗ್ಲೂ ಸರ್ಕಾರಿ ನೌಕರರು ಅಂತಂದರೆ ಅವ್ರಿಗೊಂದು ಬದ್ಧತೆ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ನಾಳೆ ಏನಾದ್ರೂ ಆದರೆ ನಾವು ಅವರಿಗೆ ಒಂದು ಭಯ ಇರುತ್ತೆ. ಈ ಏಜೆನ್ಸಿ ಅಂತಿದ್ದಂಗೆ ಅಲ್ಲಿ ಹಣ ಒಂದೇನೆ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವಂತೂ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬಂದಿದೆ. ಸರ್, ಈಗ ಈ ಕೆಟಗರಿ ವಿದ್ಯಾರ್ಥಿಗಳು, SC ವಿದ್ಯಾರ್ಥಿಗಳದ್ದು, ಈಗ ಅವರು ಹೊಸದಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ RD ನಂಬರ್ ಬರೋದಕ್ಕೆ 20 ದಿವಸ ಬೇಕು ಅಂತಾರೆ. ಇದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಒಂದಿಷ್ಟು ಕಾಲಾವಕಾಶ ಕೊಡಿ, ಅಥವಾ ನಮಗೆ ಈಗ ಮೆನ್ಷನ್ ಮಾಡಿದ್ರ ನಂತರ ನಾವು ಇನ್ನೊಂದು ಸ್ವಲ್ಪ ದಿವಸ ನಂತರ ಕೊಡಬಹುದಾ ಅನ್ನೋಂಥ ಡೌಟನ್ನು ಕೇಳ್ತಿದ್ದಾರೆ. ಏನು ಪರಿಹಾರ ಸರ್? ಈಗ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಪಷ್ಟವಾದ ಆದೇಶವನ್ನು ನೀಡಿ SCA, SCB, SCC ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SCAಗೆ ಎಷ್ಟು ಪರ್ಸೆಂಟೇಜ್ ಸೀಟು, SCBಗೆ ಎಷ್ಟು ಪರ್ಸೆಂಟು, SCCಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದ್ರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ.
ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SC A B C ಸರ್ಟಿಫಿಕೇಟ್ ಅನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಟ್ವಿ. ಅವಾಗ ನಮಗೆ ಇನ್ನೂ ಒಂದು 10,000 to 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನು ಒಂದು ವೇಳೆ ಅವರಿಗೂ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ ವೆರಿಫಿಕೇಶನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ. SC Aಗಿದೆ, SC Bಗಿದೆ, SC Cಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10 to 15 ದಿವಸ ಆಗ್ತಾ ಬಂತು. ವೆರಿಫಿಕೇಶನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SC A B C ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗ ಆಗ್ಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದ್ರೆ ನನಗೆ SC A B C ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೆ ಈಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC A B C ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದ್ರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟ್ ಅನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಟೈಮ್ ಇದೆಯಲ್ಲ, ಈಗ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಅವ್ರು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದ ಸಮಯ ಸಿಗುತ್ತಾ? ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದೀವಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ನಾವು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಸಹ ಅವರು ನಿರಂತರ ಪ್ರಕ್ರಿಯೆ ಇದು. ನಾಳೆ ಲಾಸ್ಟ್ ಡೇಟ್ ಅಂತನಲ್ಲ, ನಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿ ನಿಮ್ಮ ಅರ್ಜಿನಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆದಮೇಲೆ ನೀವು ಸರ್ಟಿಫಿಕೇಟ್ ತಗೊಂಡು ಬಂದರೆ ನಾನು ಎಲ್ಪ್ ಮಾಡೋದಕ್ಕಾಗಲ್ಲ. ಮೊದಲು ರೌಂಡಿಂದು ರಿಸಲ್ಟ್ ಪಬ್ಲಿಷ್ ಆದಮೇಲೆ ನಿಮಗೆ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸಿಸ್ಟಮ್ ಒಳಗಡೆ ಬಿಡೋದಕ್ಕಾಗಲ್ಲ. ಮುಂದಿನ ಕೆಲವೊಂದಿಷ್ಟು ದಿವಸಗಳು ಈಗ ಮಾರ್ಕ್ ಎಕ್ಸಾಮ್ ಆಗಿರ್ಬೋದು, ಈಗ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಹೀಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ರೆಡಿ ಮಾಡ್ಕೊಳ್ಬೇಕು? ಈಗ ತುಂಬಾ ವಿದ್ಯಾರ್ಥಿಗಳು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಗೊಂದಲ ಇದೆ. ತಮ್ಮಿಂದ ಅವರಿಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಹಂತದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಈ ಪ್ರೊಸೆಸ್ ಅನ್ನ ಹಂತ ಹಂತವಾಗಿ ನಿಭಾಯಿಸ್ತಾ ಬರಬೇಕು? ತಮ್ಗೆ ಗೊತ್ತಿರಂತೆ KCET ಫಲಿತಾಂಶವನ್ನು ಪ್ರಕಟಿಸಿದ ನಂತರ ನೀಟ್ ಫಲಿತಾಂಶ ಬಂದ ನಂತರ ನಾವು ಕೌನ್ಸಿಲಿಂಗ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದಕ್ಕೆ ಮೊದಲು ತಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಏನಪ್ಪ ವೆರಿಫಿಕೇಶನ್ ಸ್ಲಿಪ್ಪು? ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ಯಾವ ಮೀಸಲಾತಿಗಳನ್ನು ಕ್ಲೈಮ್ ಮಾಡಿರ್ತೀರಾ ಅದೆಲ್ಲದೂ ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಬರುತ್ತೆ. ಜೊತೆಗೆ KCET ರ್ಯಾಂಕ್ಗಳು ನಾವು ಬೇರೆ ಬೇರೆ ಕೋರ್ಸಿಗೆ, ಅಗ್ರಿಗೆ ಬೇರೆ, ವೆಟರ್ನರಿ, ಇಂಜಿನಿಯರಿಂಗಿಗೆ ಬೇರೆ ಬೇರೆ ರ್ಯಾಂಕನ್ನು ಕೊಟ್ಟಿರ್ತೀವಿ. ಆ ರ್ಯಾಂಕ್ಗಳು ಸಹ ಅದರಲ್ಲಿ ಬರುತ್ತೆ. ಹಿಂದೆ ನೀಟ್ ಫಲಿತಾಂಶ ಬಂದ ನಂತರ ಶುರು ಮಾಡೋದ್ರಿಂದ ನೀಟ್ ರ್ಯಾಂಕ್ ಸಹ ಇರ್ತಿತ್ತು. ಈ ಸಾರಿ ನೀಟ್ ರ್ಯಾಂಕ್ ಇರಲ್ಲ. ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀಡಿರುವ ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತನ್ನುವಂಥದ್ದನ್ನು ತಾವು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳಿ. ಈ ಸರ್ ತಪ್ಪಿದೆ, ನಾನು ಏನು ಮಾಡೋಣ? ಉದಾಹರಣೆಗೆ ಕನ್ನಡ ಮೀಡಿಯಂ ಅಂತ ನೀವು ಅರ್ಜಿಯೆಲ್ಲ ಹಾಕಿರ್ತೀರಾ. ತಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಮಲ್ಲೇ ತಾವು ಸ್ಟಡಿ ಮಾಡಿರ್ತೀರಾ. ತಮ್ಮ ಎಲ್ಲ ಮೂಲ ದಾಖಲೆಗಳು ತಮ್ಮ ಹತ್ರ ಇದೆ. 1ರಿಂದ 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿರ್ತೀರಾ, ಎಲ್ಲ ಮೂಲ ದಾಖಲೆಗಳಿದೆ. ನೀವು ಅರ್ಜಿಯಲ್ಲಿ ಸಹ ಹಾಕಿದ್ದೀರಾ. ಆದರೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ ನಾವೇನಂತ ಹೇಳಿದ್ವಿ, ನೀವು ಅರ್ಜಿ ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಹೋಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು 371J ಎಲ್ಲ ಆನ್ಲೈನಲ್ಲಿ ನಮಗೆ ಬಂದಿದೆ ಕಂದಾಯ ಇಲಾಖೆಯಿಂದ.
ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಆನ್ಲೈನಲ್ಲಿ ಇಶ್ಯೂ ಮಾಡ್ತಾ ಇಲ್ದಿರೋದ್ರಿಂದ ಆನ್ಲೈನಲ್ಲಿ ನಮಗೆ ಬಂದಿರಲಿಲ್ಲ. ಹಾಗಾಗಿ ನಾವೇನು ವಿನಂತಿ ಮಾಡಿದ್ವಿ, ಈ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲೇ ಮೂಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡಿಕೊಳ್ಳಿ ಅಂತೇಳಿ ನಾವು ಪ್ರಿನ್ಸಿಪಾಲಿಗೆ ಲಾಗಿನ್ ಐಡಿ ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳು ಮಾಡಿಲ್ಲ ಅಂತಂದ್ರೆ ನಿಮ್ದು ನೋ ಅಂತ ಬಂದಿರುತ್ತೆ. ಈಗ ಕಾಲೇಜ್ ಪೋರ್ಟಲ್ ಕ್ಲೋಸ್ ಆಗಿದೆ, ತಾವು KEAಗೆ ಬಂದು ಮಾಡಿಸ್ಕೊಳ್ಬೇಕಾಗತ್ತೆ. ಒಂದು ಆಪ್ಷನ್ ಎಂಟ್ರಿದು ಈಗಾಗಲೇ ಪೋರ್ಟಲ್ಲು ಓಪನ್ ಆಗಿದೆ. ಎಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ, ತಾವು ವೆಬ್ಸೈಟಲ್ಲಿ ನೋಡ್ಬೋದು. ಏನಪ್ಪ ಆಪ್ಷನ್ ಎಂಟ್ರಿ? ವೆರಿಫಿಕೇಶನ್ ಸ್ಲಿಪ್ಪು ಡೌನ್ಲೋಡ್ ಮಾಡಿ ಹಾಕ್ತಿದ್ದಂಗೆ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ರೆಡಿ ಅಂತ ನಮ್ಮದು ಲಿಂಕಲ್ಲಿ ಹೋಗ್ತೀರಾ, ತಾವು ಆಪ್ಷನ್ ಎಂಟ್ರಿ ಓಪನ್ ಮಾಡ್ಕೊಂಡ್ರೆ ನಿಮಗಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಪೇಜು ಬರುತ್ತೆ. ಆ್ಯಕ್ಚುಲಿ ಅದರಲ್ಲಿ ತಾವು ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ರ್ಯಾಂಕ್ಗಳು, ನೀವು ಕ್ಲೈಮ್ ಮಾಡಿರೋ ರಿಸಲ್ಟ್ ಎಲ್ಲದೂ ನಿಮ್ಗಾಗಿನೇ ಒಂದು ಪೇಜನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಹೋಗಬೇಕು. ಸರ್ ಏನು ಆಪ್ಷನ್ ಎಂಟ್ರಿ ಮಾಡೋದು? ತಮಗೆಲ್ಲ ಗೊತ್ತಿರುವಂತೆ ನಾವು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಈ ಥರ ವಿವಿಧ ಕೋರ್ಸ್ಗಳಿಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಯಾವುದೆಲ್ಲ ರ್ಯಾಂಕು ಬಂದಿದೆ ಆ ರ್ಯಾಂಕಿನ ಕೋರ್ಸ್ಗಳಿದೆ. ಉದಾಹರಣೆಗೆ 75,000ಕ್ಕಿಂತನೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಸೀಟನ್ನು ಅಲಾಟ್ ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ, ಸರ್ಕಾರ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟದ ಒಂದು ಒಮ್ಮತದ ಒಪ್ಪಂದದಂತೆ 45% ಪ್ರತಿ ಕಾಲೇಜಿನ ಪ್ರತಿ ಕೋರ್ಸಿನ ಸೀಟುಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. KEAಗೆ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಅಷ್ಟು ಸೀಟ್ಗಳಿಗೆ ಎಷ್ಟು ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥದ್ದನ್ನು ಸರ್ಕಾರ ನಿಗದಿಪಡಿಸಿದೆ ಒಪ್ಪಂದದ ಪ್ರಕಾರ. ಇಷ್ಟು ಫೀಸಿಗೆ ನಾವು ಸೀಟನ್ನು ಕೊಡ್ತೀವಿ. ಇವತ್ತು ವಿದ್ಯಾರ್ಥಿಗಳು, ನನಗೆ ಪೇರೆಂಟ್ಸಿಂದ ಫೋನ್ ಬರುತ್ತೆ, ಏನು ಅಂತಂದರೆ, ಪಾಪ ಇಷ್ಟು ದೊಡ್ಡ ಮಟ್ಟದ ಸೀಟ್ಗಳನ್ನು ನಾವು ಅಲಾಟ್ ಮಾಡ್ತಾ ಇದ್ದೀವಿ ಸರ್, ನಮ್ಮ ಯಾರೋ ಒಬ್ಬ ಫ್ರೆಂಡು, ನನ್ನ ಮಗನ ಫ್ರೆಂಡು ಇಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟಿದ್ದಾನೆ ಸರ್, ನನ್ನ ಮಗನು ಅಲ್ಲೇ ಸೇರಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ನಮಗೊಂದು ಅನುಕೂಲ ಮಾಡಿಕೊಡಿ. ಅನುಕೂಲ ಅಂತ ನಾನು ಹೇಳೋದು, ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ? ಅಲ್ಲ, ಭಾಗವಹಿಸ್ತೀವಿ ಸರ್. ಅಲ್ಲ, ಹಂಗೆ ಡೈರೆಕ್ಟಲ್ಲಿ ಅವರು ಕರಿತಾ ಇದ್ದಾರೆ ಸರ್, 2.5 ಲಕ್ಷ ಕೊಟ್ಟರೆ ಸಾಕು, ನಿಮಗೆ ಸೀಟ್ ಕೊಟ್ಬಿಡ್ತೀವಿ 1 ವರ್ಷಕ್ಕೆ ಅಂತ. 2.5 ಲಕ್ಷ ಯಾಕೆ ಕೊಡ್ತೀರಾ? ನಿಮ್ಮ ಮಗು ಮೆರಿಟ್ ಇತ್ತು ಅಂತಂದರೆ ಕಡಿಮೆಗೆ ನಾನು ಸೀಟ್ ಕೊಡ್ತಾ ಇದ್ದೀನಿ KEAಯಿಂದ. 45% ಅಷ್ಟು ನಮ್ಮ ಹತ್ರ ಸೀಟ್ ಇದೆ. ಹೋದ ವರ್ಷ ಸುಮಾರು 15,000ದಷ್ಟು ಸೀಟೇ ನಮ್ಮಿಂದ ಖರ್ಚಾಗಿಲ್ಲ. ದಯಮಾಡಿ ಪೇರೆಂಟ್ಸು, ಇಲ್ಲ ನಿಮ್ಮ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ, ಕೌನ್ಸಿಲಿಂಗ್ ಸಂಬಂಧ ಇಲ್ಲ, ದಯಮಾಡಿ ಹೋಗಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿ. ದುಡ್ಡಿಗೆ ಬೆಲೆ ಇದೆ, ಕಷ್ಟಪಟ್ಟು ದುಡ್ದಿದ್ದೀವಿ ನಾವು, ಮಗನಿಗೆ ಮೆರಿಟ್ ಸಹ ಇದೆ, ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಅಲ್ಲ ಸರ್, ನಮ್ಮದು ರ್ಯಾಂಕು 70,000 ಇದೆ ಸರ್, ನನ್ನ ರ್ಯಾಂಕು 1 ಲಕ್ಷ ಇದೆ, ನನ್ನ ಮಗನಿಗೆ ಇಂಜಿನಿಯರಿಂಗೇ ಮಾಡಿಸ್ಬೇಕು ಅಂತ ಆಸೆ ಇದೆ, ನಮಗೆ ಸೀಟ್ ಸಿಗುತ್ತಾ ಇಲ್ಲವೋ ಗೊತ್ತಿಲ್ಲಲ್ಲ ಸರ್, ನಾನು ಕಾದ್ರೆ ಪದೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಅಂತ ಕಾಲೇಜಿಂದ, ನಿಮ್ಮ ಸೀಟ್ ಖಾಲಿ ಆಗಿಬಿಡುತ್ತೆ ನೋಡಿ, ನಾವು ಜವಾಬ್ದಾರಿ ಅಲ್ಲ. ನೋಡಿ, ಅರ್ಥ ಮಾಡಿ, ಅವರು ಏನೇ ನಿಮಗೆ ಫೋನ್ ಮಾಡಿದರೂ ಸಹ ಅವರು ನಿಮಗೆ ಅಡ್ಮಿಷನ್ ಕೊಡ್ತಾ ಇರುವಂಥದ್ದು ಕೇವಲ 25%. ಅರ್ಥ ಮಾಡ್ಕೊಳ್ಳಿ. 45 ನಾವು ಅಲಾಟ್ ಮಾಡ್ತೀವಿ, 30% ಕಾಮೆಟ್ಗೆ ಅಲಾಟ್ ಮಾಡುತ್ತೆ, ಉಳಿದಿದ್ದು 25% ಅವ್ರು ಡೈರೆಕ್ಟ್ ಅಡ್ಮಿಷನ್ ಮಾಡ್ತಾ ಇದ್ದಾರೆ. 25% ಅಂದರೆ ಸೀಟ್ ಜಾಸ್ತಿನಾ, 45% ಸೀಟ್ ಜಾಸ್ತಿನಾ? ನಮ್ಮ ಸೀಟ್ ಜಾಸ್ತಿ ಇದೆ. ಹಾಗಾಗಿ ದಯಮಾಡಿ ತಮಗೆ ಪೇಷನ್ಸ್ ಇರಲಿ. ಆಮೇಲೆ ತಮಗೆಲ್ಲ ಗೊತ್ತಿದೆ, ನಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಕಾಮೆಟ್ಗೆದು ರಿಸಲ್ಟ್ ಕೊಡಬೇಕು ಅಂತಲೂ ನಮ್ಮದು ಒಮ್ಮತದ ಅಭಿಪ್ರಾಯದಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ನಾನು ಪೇರೆಂಟ್ಸಿಗೆ 50,000 ಇದೆ ಸರ್, 75,000 ಇದೆ ಸರ್, 1 ಲಕ್ಷ ಇದೆ ಸರ್, ನನಗೆ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ದಯಮಾಡಿ KEA ವೆಬ್ಸೈಟಲ್ಲಿ ಹೋಗಿ ಹೋದ ವರ್ಷದ್ದು, ಅದರ ಹಿಂದಿನ ವರ್ಷದ್ದು ರ್ಯಾಂಕ್ಗಳ ಮಾಹಿತಿ ಇದೆ, ಕಾಲೇಜ್ ವೈಸು ಬ್ರಾಂಚ್ ವೈಸು ಮಾಹಿತಿ ಇದೆ, ದಯಮಾಡಿ ತಾವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ, ನನ್ನ ಮಗಂಗೆ ಸಿಗುತ್ತೋ ಇಲ್ವಾ, ಎಂಥ ಕಾಲೇಜಲ್ಲಿ ಸಿಗುತ್ತೆ ಅಂತ. ಒಂದು. ಎರಡನೇದು, ತಾವು ಅಗ್ರಿಕಲ್ಚರ್ ಕಾಲೇಜು 100% ನಾವೇ ಅಲಾಟ್ ಮಾಡ್ತೀವಿ. ಯಾವುದು ಖಾಸಗಿ ಅಗ್ರಿಕಲ್ಚರ್ ಕಾಲೇಜ್ ಕಳೆದ 2 ವರ್ಷದಿಂದ ಒಂದು ಶುರುವಾಗಿದೆ, ಅದರಲ್ಲಿ ಮಾತ್ರ 50% ಮೆರಿಟೋರಿಯಸ್ ಸ್ಟೂಡೆಂಟಿಗೆ ನಮ್ಮಿಂದ. ಸರ್ಕಾರಿ ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು ತಮ್ಗೆ ಗೊತ್ತು ಸರ್ಕಾರದ ಮಾತ್ರ ಇದೆ ಅಂತ ಅಂದ್ಕೊಂಡು ನಾವೇನೇ 100% ಅಲಾಟ್ ಮಾಡ್ತೀವಿ. ನೀವು ಯಾಕೆ ಅಂಥದ್ದೆಲ್ಲ ಇತ್ತು ಅಂತಂದರೆ ಸುಮ್ಮನೆ ಆ ಕಡೆ ಈ ಕಡೆ ಗಡಿಬಿಡಿ ಮಾಡ್ಕೊಂಡು ನೀವು ಹೋಗಿ ಯಾರೋ ಹೇಳಿದರು ನಾವು ಸೇರಿಬಿಟ್ವಿ, ದುಡ್ಡು ಕೊಟ್ವಿ. ಇನ್ನು ಕೆಲವರು ಹೇಳ್ತಾರೆ, ನೀವು ಅಡ್ಮಿಷನ್ ಆಗಿ ನಿಮಗೆ KEAಯಿಂದ ಸೀಟ್ ಸಿಕ್ತು ಅಂತಂದರೆ ನಾವು ನಿಮಗೆ ರೀಫಂಡ್ ಮಾಡ್ತೀವಿ. ನಾವಂತೂ ಜವಾಬ್ದಾರಿ ತಗೊಳಲ್ಲ. ನಾವಂತೂ KEAಗೆ ನಿಮಗೆ ಸೀಟ್ ಅಲಾಟ್ ಆದರೆ KEAಗೆ ತಾವು ದುಡ್ಡು ಕಟ್ಟಬೇಕು, ಆಮೇಲೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಿರುತ್ತೆ. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ KEA ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದಕ್ಕೆ ನನ್ನ ಒಂದು ಸಮರ್ಥನೆ ಏನು ಅಂತಂದರೆ,
45% ಇಂಜಿನಿಯರಿಂಗ್ ಕಾಲೇಜು ಸೀಟ್ಗಳನ್ನ ನಾವೇ ಅಲಾಟ್ ಮಾಡೋದ್ರಿಂದ ಹೈಯೆಸ್ಟ್ ಸೀಟು ನಮ್ಮ ಬಳಿ ಇದೆ. ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ, ನಿಮ್ಮ ಒಂದು ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ದು ರ್ಯಾಂಕ್ ಎಷ್ಟಿದೆ ಅಂತೇಳಿ. ನರ್ಸಿಂಗು ನಾವೇನೆ 20% ಸರ್ಕಾರಿ ಸೀಟ್ಗಳು ಖಾಸಗಿ ಕಾಲೇಜುಗಳಲ್ಲೆಲ್ಲ ನಾವು ಅಲಾಟ್ ಮಾಡ್ತೀವಿ. ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ 100%, ಖಾಸಗಿ ಕಾಲೇಜುಗಳ 60% ಸೀಟ್ ಸಹ ಹೈಯರ್ ಫೀಸಿಗೆ ನಾವು ಮಾಡ್ತಾ ಇರುವಂಥದ್ದಿದೆ. ಹಾಗಾಗಿ ತಾವು ದಯಮಾಡಿ, ಇನ್ನೇನು ತುಂಬ ದಿನ ಇಲ್ಲ, ನಾವೀಗಾಗಲೇ ಕೌನ್ಸಿಲಿಂಗ್ ಶುರು ಮಾಡಿಬಿಟ್ಟಿದ್ದೀವಿ. ಇನ್ನ ಸ್ವಲ್ಪ ದಿನದಲ್ಲೇ ನಮ್ಮದು ರಿಸಲ್ಟ್ ಸಹ ಬರುತ್ತೆ, ಮಾಕ್ ರಿಸಲ್ಟ್ ಬರುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ ತಾವು ನಮ್ಮಲ್ಲಿ ಆಪ್ಷನ್ ಎಂಟ್ರಿ ಧೈರ್ಯವಾಗಿ ಮಾಡಿ, ತಾವು ನಮ್ಮಲ್ಲಿ ಸಿಕ್ಕಿಲ್ಲ, ತುಂಬಾ ದೂರದಲ್ಲಿದ್ದೀವಿ ಅಂತಂದ್ರೆ ನೀವು ತೀರ್ಮಾನ ಮಾಡೋದಕ್ಕೆ ಅವಕಾಶಗಳಿದೆ. ಜೊತೆಗೆ ಆಪ್ಷನ್ ಎಂಟ್ರಿನಲ್ಲಿ ಪ್ರತಿ ಬಾರಿ ವಿದ್ಯಾರ್ಥಿಗಳು ಬಹಳಷ್ಟು ಸರ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಮೇಲ್ ಹಾಕ್ಬೇಕಾ ಕೆಳಗೆ ಹಾಕ್ಬೇಕಾ, ನನಗೆ ಸರ್ ಹೋದ ವರ್ಷದ್ದು ರ್ಯಾಂಕನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇಂಥ ಕಾಲೇಜಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಸಿಕ್ಕಿತ್ತು ಸರ್, ಹಾಗಾಗಿ ನಾನು ಈ ವರ್ಷ ಅದನ್ನು ಯಾವುದಕ್ಕೂ ಇರಲಿ ಅಂತ ನಾನು ಕೆಳಗಡೆ ಎಂಟ್ರಿ ಮಾಡಿ ಇಡ್ತಾ ಇದ್ದೀನಿ ಸರ್. ನೋ, ದಯಮಾಡಿ ನಮ್ಮ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಸೀಟ್ ಅಲಾಟ್ಮೆಂಟ್ ಅನ್ನೋದು ತಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮಗುಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತಿದೆ. ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂತಂದರೆ ENC, ಅದು ಸಿಕ್ಕಿಲ್ಲ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಮಾಡಿಸ್ಬೇಕು ಅಂತಿರುತ್ತೆ. ನೀವು ದಯಮಾಡಿ ಯಾವ ಟಾಪ್ ಕಾಲೇಜ್ಗಳು ತಾವು ಆಯ್ಕೆ ಮಾಡ್ಕೊಳ್ಳಿ, ಕಳೆದ ವರ್ಷದ ರ್ಯಾಂಕನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಈ ವರ್ಷ ನಿಮ್ಮ ಮಗು ರ್ಯಾಂಕ್ ಎಷ್ಟಿದೆ ಹೋಲಿಕೆ ಮಾಡಿ ನೋಡಿ. ಜೊತೆಗೆ ಟಾಪ್ ಕಾಲೇಜಲ್ಲಿ ಲಾಸ್ಟ್ ಇಯರಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಮಿಸ್ ಆಗಿದೆ ಅಂತಂದರೆ ದಯಮಾಡಿ ಅದು ಫಸ್ಟ್ ಎಂಟ್ರಿ ಮಾಡಿ, ಲಾಸ್ಟಿಗೆಲ್ಲ ಮಾಡೋದು. ನೀವು ಪ್ರಿಯಾರಿಟಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಅಂದ್ರೇನು, ನನಗಿದು ಫಸ್ಟು ಬೇಕು, ಅದು ಸಿಕ್ಕಿಲ್ಲ ಅಂದರೆ ಸೆಕೆಂಡು, ಅದು ಸಿಕ್ಕಿಲ್ಲ ಅಂದರೆ ಥರ್ಡು, ಅದು ಸಿಕ್ಕಿಲ್ಲ ಅಂದರೆ ಫೋರ್ತು, ಈ ಥರ ಕಂಪ್ಯೂಟರ್ ನೋಡುತ್ತೆ. ಫಸ್ಟ್ ನೀವು ಎಂಟ್ರಿ ಮಾಡ್ತಿದ್ದಂಗೆನೆ ಏನು ನೋಡುತ್ತೆ, ಒಂದು ಉದಾಹರಣೆಗೆ ಒಂದು ತಾವು ಎಂಟ್ರಿ ಮಾಡಿರುವಂಥ ಕಾಲೇಜಲ್ಲಿ 100 ಇಂಜಿನಿಯರಿಂಗ್ ಸೀಟ್ ಇದೆ. ಆ 100 ಇಂಜಿನಿಯರಿಂಗ್ ಸೀಟಲ್ಲಿ 50 ಜನರಲ್ ಮೆರಿಟಿಗೆ ಹೋಗುತ್ತೆ. ಅದರಲ್ಲಿ ಏನು ಕನ್ನಡ ಮೀಡಿಯಂ ರೂರಲ್ ಬರುತ್ತೆ, 50 ಆರಿಜೆಂಟಲ್ ವರ್ಟಿಕಲ್ ರೋಸ್ಟರ್ ಬರುತ್ತೆ. ಉದಾಹರಣೆಗೆ ನಿಮಗೆ ಜನರಲ್ ಮೆರಿಟಿಂದು 50 ಸೀಟಿಗಂತೂ ತಾವು ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಾ. ಜೊತೆಗೆ ನೀವು ಉದಾಹರಣೆಗೆ 3B ವಿದ್ಯಾರ್ಥಿ ಅಂತ ಅನ್ಕೊಳ್ಳೋಣ, ನೀವು ಕನ್ನಡ ಮೀಡಿಯಮೂ ಇದೆ ಅಂತ ಅನ್ಕೊಳ್ಳೋಣ, ರೂರಲ್ಲೂ ಇದೆ ಅಂತ ಅನ್ಕೊಳ್ಳೋಣ. 3B ಸೀಟ್ಸು, ಕನ್ನಡ ಮೀಡಿಯಂ ರಿಸರ್ವ್ ಆಗಿರೋ ಸೀಟ್ಸು, ರೂರಲ್ದು ಸೀಟ್ಸು, ಮತ್ತೆ ಜನರಲ್ ಮೆರಿಟಿನ ಎಲ್ಲ ಸೀಟ್ಸು, ಇಷ್ಟು ಸೀಟ್ಸು ಒಂದು ಕಾಲೇಜಲ್ಲಿ ಇರೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ. ನೀವು ಚಾಯ್ಸ್ ಫಸ್ಟ್ ಹಾಕಿದ್ದೀರಾ, ಆಪ್ಷನ್ ಫಸ್ಟ್ ಹಾಕಿದ್ದೀರಾ. ಉದಾಹರಣೆಗೆ ಅಲ್ಲಿಗೆ ಒಂದು 70 ಸೀಟ್ ಅಷ್ಟು ನೀವು ಎಲಿಜಿಬಲ್ ಇದ್ದೀರಾ. ಅಲ್ಲಿ ಒಂದು 100 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಆ ಕೋರ್ಸಿಗೆ. ಕಂಪ್ಯೂಟರ್ ನೋಡುವಾಗ ಆ 100 ವಿದ್ಯಾರ್ಥಿಗಳಲ್ಲಿ ಅಂದರೆ 100 ವಿದ್ಯಾರ್ಥಿಗಳು ಯಾರು, ನಿಮ್ಮ ಕಾಂಪಿಟೇಟರ್ಸು, ಅಂದರೆ 3B ಇರುವಂಥವ್ರೆ, ನಿಮ್ಮ ಥರನೇ ಮೀಸಲಾತಿ ಇರುವಂತಹ 100 ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿ 70 ಸೀಟ್ ಇದೆ. ಕಂಪ್ಯೂಟರ್ ಏನು ನೋಡುತ್ತೆ, ಟಾಪ್ ಯಾರು 70 ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ನೀವು ಒಂದು ವೇಳೆ 70ರೊಳಗಿದ್ರಿ ಖಂಡಿತ ನಿಮಗೆ ಅದು ಅಲಾಟ್ ಆಗುತ್ತೆ. ಅದು ಅಲಾಟ್ ಆಗಿಲ್ಲ ಅಂತಂದರೆ ಸೆಕೆಂಡಿಗೆ ಬರುತ್ತೆ. ನೀವು ಸೆಕೆಂಡಲ್ಲಿ ಫಿಟ್ ಆಗ್ತೀರಾ, ಅಲ್ಲೂ ಸಿಕ್ಕಿಲ್ಲ, ಥರ್ಡು ಅಲ್ಲೂ ಸಿಕ್ಕಿಲ್ಲ, ಫೋರ್ತು, ಈ ರೀತಿ ಕಂಪ್ಯೂಟರ್ ಅಲಾಟ್ ಮಾಡುತ್ತೆ. ಸರ್ ಇಂಜಿನಿಯರಿಂಗ್ ಹೇಳಿದ್ರಿ ಸರ್, ಹಂಗಿದ್ರೆ ನನಗೆ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸೇ ಬೇಕು ಸರ್, ಅದು ಸಿಕ್ಕಿಲ್ಲ ಅಂತಂದರೆ ಸರ್ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್, ನಂದು ಅಗ್ರಿಕಲ್ಚರ್ ರ್ಯಾಂಕು ಇದೆ ಸರ್. ಅಗ್ರಿಕಲ್ಚರು ಸಿಕ್ಕಿಲ್ಲ ಅಂದರೆ ಸರ್ ನಾನು ವೆಟರ್ನರಿಗೆ ಹೋಗ್ತೀನಿ ಸರ್. ನಿಮ್ಮದು ಪ್ರಿಯಾರಿಟಿ ಕ್ಲಿಯರ್ ಇರಬೇಕು. ನೀವು ಫಸ್ಟು ಸಿಕ್ಕಿದ್ರೆ ಯಾವುದು ಹೋಗ್ತೀರಾ, ಮೇಲೆ ಹಾಕಿ. ಕಂಪ್ಯೂಟರ್ ಸೈನ್ಸ್ ಸರ್ ಅದು ಬಿಟ್ಟು ನನಗೆ ಬೇರೆ ಯಾವ ಇಂಜಿನಿಯರಿಂಗು ಬೇಡ, ಬಿಟ್ಬಿಡಿ, ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಅದು ಸರ್ ಟಾಪ್ 10 ಕಾಲೇಜಲ್ಲಿ ಮಾತ್ರ ಬೇಕು, ಓಕೆ ಟಾಪ್ 10 ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಸರ್ ಕಂಪ್ಯೂಟರ್ ಸೈನ್ಸ್ ಟಾಪ್ 10 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂದರೆ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್. ಓಕೆ ಅಗ್ರಿಕಲ್ಚರಲ್ಲಿ ಸರ್ ಕರ್ನಾಟಕದಲ್ಲಿರೋ ಎಲ್ಲ ಕಾಲೇಜಿಗೆ ಹೋಗಲ್ಲ ಸರ್, ನಾನು ಬೆಂಗಳೂರಲ್ಲಿರೋ ಕಾಲೇಜಿಗೆ ಮಾತ್ರ ಹೋಗ್ತೀನಿ. ಆಯಿತು, 10 ಟಾಪ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಯಿತು, ನೆಕ್ಸ್ಟ್ ಅಗ್ರಿಕಲ್ಚರ್ ಹಾಕಿ. ಅದು ಸಿಕ್ಕಿಲ್ಲ ಅಂದರೆ ವೆಟರ್ನರಿ, ಓಕೆ ಅದಕ್ಕೆ ಹಾಕಿ. ಈ ಥರ ನೀವು ನಿಮ್ಮ ಪ್ರಿಯಾರಿಟಿ ಹಾಕಿದರೆ ಕಂಪ್ಯೂಟರ್ ಅಲಾಟ್ ಮಾಡುವಾಗ ನಿಮಗೆ ಬೆಸ್ಟ್ ಯಾವುದಿದೆ ಅದನ್ನು ಅಲಾಟ್ ಮಾಡುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಮಾಡ್ಕೊಂಡು ತಾವು ಈ ಹೋಮ್ವರ್ಕ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ದಯಮಾಡಿ ತಾವು ಕಳೆದ ವರ್ಷದ ರ್ಯಾಂಕನ್ನು ಆಧರಿಸಿ ತಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ, ಬಿಳಿ ಹಾಳೆ ಮೇಲೆ ಎಲ್ಲ ಪ್ರಿಯಾರಿಟಿ ಬರ್ಕೊಳ್ಳಿ. ಆಮೇಲೆ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು 10 ನಿಮಿಷದ ಕೆಲಸ ಓಪನ್ ಮಾಡಿ ಸಬ್ಮಿಟ್ ಮಾಡಿ ಒಂದು ಪ್ರಿಂಟ್ಔಟನ್ನು ತೆಗೆದಿಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಕ್ರಿಯೆ ಮುಗಿಯುತ್ತೆ. ಈ ಥರ ಒಂದು ಸಿಸ್ಟಮೆಟಿಕ್ ಮಾಡ್ತು ಅಂತಂದರೆ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕಾಲೇಜು ಕೋರ್ಸು ಸಿಗುವಂಥ ಅವಕಾಶಗಳು ನಮ್ಮಲ್ಲಿದೆ ಅನ್ನುವಂಥದ್ದು ನನ್ನ ಒಂದು ಮಾಹಿತಿ. ತಮಗೆ ಪ್ರಾಧಿಕಾರದ ಒಂದು ಮುಖ್ಯಸ್ಥನಾಗಿ ವಿದ್ಯಾರ್ಥಿಗಳು ನಮ್ಮ ಮೂಲಕ ಭಾಗವಹಿಸಿ ನಾವು ತುಂಬ ಪಾರದರ್ಶಕವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮ್ಮೆಲ್ಲರಿಗೆ.
ಸರಿ, ಈಗ ಈ ಆಪ್ಷನ್ ಎಂಟ್ರಿ ಇಷ್ಟೆಲ್ಲ ಸುದೀರ್ಘವಾಗಿರುತ್ತೆ. ಈ ಆಪ್ಷನ್ ಎಂಟ್ರಿನೇ ವಿದ್ಯಾರ್ಥಿಗಳು ತುಂಬ ಬಹುಮುಖ್ಯ ಘಟ್ಟ. ಇದನ್ನ ಮಾಡುವಾಗ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಮಾಡ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳು. ಯಾವುದನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ಯಾವುದನ್ನ ಹೆಂಗೆ ಆಗ್ಬೇಕು ಅಂತ. ಒಂದೊಮ್ಮೆ ಅವರಿಗೆ ನಿಮ್ಮ ಈ ಮಾಹಿತಿ ನೋಡಿನೂ ಕೂಡ ತಿಳಿತಾ ಇದ್ದಂಥ ಪಕ್ಷದಲ್ಲಿ ಬೇರೆ ಮತ್ತೆ ಈ ಬೇರೆ ಏನಾದರೂ ಆಪ್ಷನ್ ಇದೆ ಅವರಿಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ? ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆದ್ರೂ ನೀವು ತಪ್ಪು ಮಾಡ್ತೀರಾ, ನೋ ಪ್ರಾಬ್ಲಮ್, ಚಿಂತೆ ಮಾಡಬೇಡಿ. ದಿಸ್ ಇಸ್ ಫಸ್ಟ್ ರೌಂಡಲ್ಲಿ ಮಾತ್ರ ನಾವು ಮಾಕ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಈಗ ಉದಾಹರಣೆಗೆ ಅಂಥದ್ದು ಆಗುತ್ತೆ ಸಾಮಾನ್ಯವಾಗಿ, ನೀವು ಎಷ್ಟೇ ಕಾಳಜಿ ವಹಿಸ್ತು ಅಂತಂದ್ರೂ ಇಷ್ಟೊಂದು ದೊಡ್ಡ ಕಾಲೇಜುಗಳು ಏನೋ ಟಾಪ್ ರ್ಯಾಂಕರ್ಸ್ ಇರ್ತೀರಾ, ನಿಮಗೆ ಗುರಿ ಕ್ಲಿಯರ್ ಇರುತ್ತೆ, ಆಗುತ್ತೆ. ಸ್ವಲ್ಪ ರ್ಯಾಂಕು ನಿಮ್ಮ ಅದೃಷ್ಟಕ್ಕೆ ಸ್ವಲ್ಪ ಈ ಸರಿ ಕಡಿಮೆ ಆಗಿಬಿಟ್ಟಿದೆ, ಆವಾಗ ನಿಮಗೆ ಸ್ವಲ್ಪ ಗೊಂದಲ ಆಗೋದು ಸಹಜ, ತಪ್ಪಾಗುವಂಥದ್ದು ಸಹಜ, ಚಿಂತೆ ಮಾಡಬೇಡಿ. ನಾವು ಮಾರ್ಕ್ ರಿಸಲ್ಟನ್ನು ಬಿಡ್ತೀವಿ. ಮಾರ್ಕ್ ರಿಸಲ್ಟ್ ಬಿಟ್ಟಾಗ ಕಾಲೇಜ್ ವಾರು ಕೋರ್ಸ್ ವಾರು ನಾವು ಕಟ್ ಆಫ್ ಸಹ ಹಾಕ್ತೀವಿ. ಅವಾಗ ನೀವು ಕಂಪೇರ್ ಮಾಡಿದರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸಿಗೆ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿರುತ್ತೆ, ನಿಮ್ಗಿಂತ ಕಡಿಮೆ ರ್ಯಾಂಕ್ ಇದೆ, ನಿಮಗೆ ಸಿಕ್ಕಿಲ್ಲ, ನೀವೇನು ಗಡಿಬಿಡಿ ಮಾಡಿ ಅವಾಗ ತೆಗೆದು ನೋಡಿದರೆ ಗೊತ್ತಾಗುತ್ತೆ ನೀವು ಅದು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, ಅದಕ್ಕೋಸ್ಕರ ಸಿಕ್ಕಿಲ್ಲ. ಸರ್ ಇದು ಅನ್ಯಾಯ ಇಲ್ಲ, ಏನು ಅನ್ಯಾಯ ಇಲ್ಲ. ಮಾರ್ಕ್ ರಿಸಲ್ಟ್ ಆದಮೇಲೆ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನಾನು 4-5 ಡೇಸ್ ನಿಮಗೆ ಒಂದು ಪೀರಿಯಡ್ ಕೊಡ್ತಾ ಇದ್ದೀನಿ, ವಿಂಡೋ ಪೀರಿಯಡ್ ಇರುತ್ತೆ ನಿಮಗೆ, ಅವಾಗ ನೀವು ರೀಅರೇಂಜ್ ಮಾಡ್ಬೋದು. ಎಷ್ಟು ದಿವಸ ಮಾರ್ಕ್ ಎಕ್ಸಾಮ್ ನಾವು ಟೈಮ್ ಟೇಬಲ್ ನೋಡಿ, ನಾನು 5 ದಿನ ಏನೋ ಕೊಟ್ಟಿದ್ದೀನಿ ಈ ಬಾರಿ, 3 to 4 ಡೇಸ್ ನಾವು ಕೊಟ್ಟಿರ್ತೀವಿ. ನೀವು ಮಾರ್ಕ್ ರಿಸಲ್ಟ್ ಆದಮೇಲೆ ನೀವು ನಿಮ್ಮ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಆಗ್ಲೇ ಆಪ್ಷನ್ ಎಡಿಟ್ ಎಲ್ಲ ನೀವು ಏನು ಬೇಕಾದ್ರೂ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮೇಲೆ ಕೆಳಗೆ ಮಾಡ್ಬೋದು, ಹೊರಗಿಂದ ಆಪ್ಷನ್ ಯಾವುದಾದ್ರೂ ನೀವು ಹಾಕಿಲ್ಲದೊಂದು ಆಪ್ಷನ್ ತಗೊಂಡು ಬಂದು ಹಾಕ್ಬೋದು. ಇದರಿಂದ ನಿಮಗೆ ಅವಕಾಶ ಇದೆ. ಹಂಗೆ ಫಸ್ಟ್ ಟೈಮ್ ಮಿಸ್ ಮಾಡಿದರೆ, ತಪ್ಪು ಮಾಡಿದರೆ ಏನು ಚಿಂತೆ ಮಾಡಾಗತ್ತೆ ಇಲ್ಲ. ಮಾರ್ಕ್ ರಿಸಲ್ಟ್ ಆದಮೇಲೆ ನೀವೇನು ಮಾಡ್ತಿರಲ್ಲ ಅದು ಮಾತ್ರ ಭಾಳ ಸ್ಪಷ್ಟವಾಗಿ ಮಾಡಬೇಕು. ಯಾಕೆಂದರೆ ಮತ್ತೆ ನಿಮಗೆ ಅವಕಾಶ ಕೊಡಲ್ಲ. ಒಂದು ಮಾರ್ಕ್ ರಿಸಲ್ಟು ಅದಾದಮೇಲೆ ಏನು 3 ಡೇಸ್ ನಾವು ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತೀವಿ. 3 ಡೇಸ್ ಆದ ನಂತರ ನಾವು ಫ್ರೀಸ್ ಮಾಡ್ತೀವಿ. ಮಾಡಿ ನಾವು ರಿಸಲ್ಟನ್ನು ಪಬ್ಲಿಷ್ ಮಾಡಿದಾಗ ಆವಾಗ ಮಾತ್ರ ನೀವು ಅದು ಫೈನಲ್ಲು. ಇಲ್ಲ ಸರ್ ಅವಾಗಲೂ ಮಿಸ್ ಆಯಿತು, ಚಿಂತೆ ಮಾಡಬೇಡಿ. ಮಿಸ್ ಅಂತಂದ್ರೆ ಹೆಂಗೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ ಕೆಲವು ವಿದ್ಯಾರ್ಥಿಗಳು ಇಂಥವ್ರು ಇರ್ತಾರೆ ಅಂತ ಗೊತ್ತಿದ್ದೇನೆ. ನಮ್ಮ ಹಿಂದಿನವ್ರು ಈ ಥರ ತುಂಬ ನಮ್ಮ ಅಪ್ಲಿಕೇಶನ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸಹ 4 ಚಾಯ್ಸನ್ನು ನಾವು ಅವ್ರಿಗೆ ಕೊಡ್ತೀವಿ. ತುಂಬ ಇಷ್ಟ ಇತ್ತು ಅಂದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು, ಚಾಯ್ಸ್ 1 ಹಾಕಿ. ಸರ್ ಇಷ್ಟ ಇದೆ ಬಟ್ ನಂದು ಇನ್ನೂ ಮೇಲ್ಗಡೆ ಕಾಲೇಜು ಸಿಕ್ಬೋದು ಸರ್, ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ಚಾಯ್ಸ್ 2 ಹಾಕಿ ಆ ಸೀಟು ನಿಮಗೆ ಫಿಕ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡು ಮುಂದಿನ ರೌಂಡಿಗೆ ಬರ್ಬೋದು. ಮುಂದಿನ ರೌಂಡಲ್ಲಿ ಬಂದಾಗ ಮೇಲ್ಗಡೆ ಅಪ್ಗ್ರೇಡ್ ಆದರೆ ಅದೃಷ್ಟ, ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ನೀವು ಹೋಲ್ಡ್ ಮಾಡಿರೋ ಸೀಟಿಗೆ ಹೋಗ್ಲೇಬೇಕಾಗಲ್ಲ. ಅವಾಗ ಇಲ್ಲ ಸರ್ ನನಗೆ ಆ ಸೀಟ್ ಬೇಡ ಅನ್ನೋ ಅವಕಾಶ ಇರಲ್ಲ. ಸರ್ ಇಲ್ಲ ಸರ್ ಈಗ ಸಿಕ್ಕಿರೋದು ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೆ ಸರ್, ನಾನು ಇದೇ ಅಲಾಟ್ ಆಗಿಬಿಟ್ಟಿದೆ ಸರ್, ನಾನು ಒಟ್ಟು ನನಗೆ ಇದು ಇಷ್ಟ ಇಲ್ಲ ಸರ್, ನಂದ್ರಲ್ಲಿ ಇನ್ನೂ ಮೇಲ್ಗಡೆ ಇರೋದು ಕೆಳಗಡೆ ಒಳ್ಳೊಳ್ಳೆ ಕಾಲೇಜ್ ಇದ್ದಾವೆ ಸರ್, ಅದು ನನಗೆ ನೆಕ್ಸ್ಟ್ ರೌಂಡಲ್ಲಿ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂದರೆ ಚಾಯ್ಸ್ 3 ಹಾಕಿ. ಸಿಕ್ಕಿರೋದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಅವಾಗ ನೆಕ್ಸ್ಟು ನಿಮಗೆ ಎಲ್ಲ ನಿಮ್ಮ ಏನು ಬುಟ್ಟಿ ಒಳಗಡೆ ಇರುತ್ತೆ ಅಷ್ಟು ಕಾಲೇಜ್ ಇರ್ತವೆ. ನಾನು ಹೇಳ್ತೀನಿ ಆಮೇಲೆ ಏನು ಮಾಡಬೇಕು ಅಂತ. ಸರ್ ಇಲ್ಲ ಸರ್ ನಿಮ್ದೆಲ್ಲ ಕೌನ್ಸಿಲಿಂಗ್ ಮಾಡೋದ್ರೊಳಗಡೆ ನಮ್ಮ ತಂದೆ ತಗೊಂಡೋಗಿ ಒಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸ್ಬಿಟ್ರು ಸರ್, ನಾನೆಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀನಿ ಸರ್, ನಿಮ್ಮ ಕೌನ್ಸಿಲಿಂಗ್ ಸವಾಸ ನನಗೆ ಬೇಡ ಸರ್, ಚಾಯ್ಸ್ 4 ಹಾಕಿ ಎಕ್ಸಿಟ್ ಆಗಿ ಹೋಗಿ. ಓಕೆ, ಈ ನೆಕ್ಸ್ಟ್ ರೌಂಡ್ ನಂದು ಟೈಮ್ ಟೇಬಲ್ ಬರುತ್ತೆ. ಆವಾಗ ನನ್ನ ಹತ್ರ ಯಾರ್ಯಾರು ಇದ್ದಾರೆ, ಚಾಯ್ಸ್ 2 ಹಾಕಿರೋರು ಇದ್ದಾರೆ, ಚಾಯ್ಸ್ 3 ಹಾಕಿರೋರು ಇದ್ದಾರೆ. ಚಾಯ್ಸ್ 1 ಹಾಕಿರೋರು ನಮ್ಮ ಸಿಸ್ಟಮಿಂದ ಹೋಗಿದ್ದಾರೆ. ಚಾಯ್ಸ್ 2 ಹಾಕಿರೋರು ಒಂದು ಸೀಟ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಲಾಗಿನ್ ಓಪನ್ ಮಾಡ್ತು ಅಂತಂದರೆ ಹೋಲ್ಡ್ ಮಾಡಿರೋದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಕಾಣ್ತವೆ ಅವರಿಗೆ. ಅದನ್ನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಹೊಸದನ್ನು ತರೋದಕ್ಕಾಗಲ್ಲ. ಚಾಯ್ಸ್ 3 ಹಾಕಿರೋ ನಮ್ಮ ಹತ್ರ ಇದ್ದಾನೆ, ಅವನಿಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗಿ ಹೋಗಿರುತ್ತೆ, ಅವನ ಬುಟ್ಟಿ ಒಳಗಡೆ ಅವನ ಲಾಗಿನ್ ಒಳಗಡೆ ಇರುವಂಥ ಎಲ್ಲವೂ ಇರುತ್ತೆ. ನೀನು ರೀಅರೇಂಜ್ ಮಾಡು, ಡಿಲೀಟ್ ಮಾಡು, ಏನು ಬೇಕಾದರೂ ಮಾಡು, ಹೊಸ್ದಾಗಿ ಮಾತ್ರ ತರೋದಕ್ಕಾಗಲ್ಲ. ಅಂದರೆ ಅಲ್ಲಿ ಸಹ ನೀನು ತಪ್ಪನ್ನು ತಿದ್ದು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇರುತ್ತೆ. ಸರಿ, ಇನ್ನೊಂದು ಡೌಟ್ ಏನಂದರೆ ಮಾಕ್ ಎಕ್ಸಾಮ್ ಆದ ನಂತರ ಏನಾದರೂ ಈಗ ಅವರಿಗೆ ಒಂದು ಇಷ್ಟ ಆಗಿರುತ್ತೆ, ಅವ್ರಿಗೆ ಅದೊಂದು ಅಲಾಟ್ ಆಗಿರೋದು ಮಾರ್ಕಲ್ಲಿ ಸಿಕ್ಕಿರೋದು, ಅದೇ ಸೀಟು ಫೈನಲ್ ರೌಂಡಲ್ಲೂ ಸಿಗುವಂಥ ಸಾಧ್ಯತೆ ಎಷ್ಟು %? ಈಗ ಮಾಕ್ ರಿಸಲ್ಟ್ ಆದಮೇಲೆ ತುಂಬ ವಿದ್ಯಾರ್ಥಿಗಳು ಇದೇ ನನಗೆ ಫೈನಲ್ಲು ಅಂತೇಳಿ ಅನ್ಕೊಂಡ್ಬಿಡ್ತಾರೆ. ಬಟ್ ಆದರೆ ಆ್ಯಕ್ಚುಲಿ ಅದು ಫೈನಲ್ ಅಲ್ಲ. ಯಾಕೆ ಅಂತಂದರೆ ತಮ್ಗೆ ಗೊತ್ತು, ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ವಿಚಾರ ಮಾಡಿ ಮೇಲೆ ಕೆಳಗೆ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ, ಆ ಥರ ತಾವು ಸಹ ಮಾಡ್ಬೋದು. ಆದರೆ ನಮ್ಮ ಹಿಂದಿನ ಒಂದು ಅನುಭವಗಳ ಪ್ರಕಾರ ಒಂದು 90% ಚೇಂಜ್ ಆಗಲ್ಲ. ಒಂದು 10% ಮಿಸ್ಟೇಕ್ ಮಾಡಿರೋದಕ್ಕೋಸ್ಕರ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು. ಬಟ್ 90% ಅದು ಸಿಗುತ್ತೆ, ಅದೇನೇ ಸಿಗುತ್ತೆ. ಯಾಕೆಂದರೆ ತುಂಬ ಮಕ್ಕಳಿಗೆ ಅವೇರ್ನೆಸ್ ಇದೆ,
ಮಾರ್ಕ್ ಬಿಫೋರೇನೆ ಅವರು ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ಹಾಕಿರ್ತಾರೆ. ನೆಕ್ಸ್ಟ್ ಮೇಲೆ ಕೆಳಗೆ ವೇರಿಯೇಷನ್ ಮಾಡಿದ್ರು ಸಹ ಒಂದು 5-10% ವೇರಿಯೇಷನ್ ಮಾಡ್ತಾರೆ. ರಿಸಲ್ಟಲ್ಲಿ ಬಹಳ ದೊಡ್ಡ ಅಜಗಜಾಂತರ ವ್ಯತ್ಯಾಸ ಆಗಲ್ಲ. ಮಾಕ್ ಎಕ್ಸಾಮ್ ಅನ್ನು ಅವರು ಬಹುತೇಕ ತಮ್ಮ ಫೈನಲ್ ಆಗಿ ನೋಡ್ಕೊಳ್ಬೇಕು. ಮಾಕ್ ರಿಸಲ್ಟ್ ಅಲ್ಲಿ ಉದಾಹರಣೆಗೆ ಮಾಕ್ ರಿಸಲ್ಟ್ ಅಲ್ಲಿ ಫಸ್ಟ್ ಆಪ್ಷನ್ ಹಾಕಿರೋದೇ ಅವನಿಗೆ ಸಿಕ್ಕಿದೆ, ಅವನೇನು ಚೇಂಜ್ ಮಾಡೋ ಅಗತ್ಯನೇ ಇರಲ್ಲ. ಅದೇನೇ ಅವನಿಗೆ ನೆಕ್ಸ್ಟು ಸಹ ಕಂಟಿನ್ಯೂ ಆಗ್ಬೋದು. ಇಲ್ಲ ಬೇರೆ ಯಾರಾದರೂ ಮಿಸ್ಟೇಕ್ ಮಾಡಿ ಹಾಕಿತ್ತು ಅಂತಂದರೆ ಚಾಯ್ಸ್ ಆಪ್ಷನ್ 2 ಬರ್ಬೋದು. ಬಟ್ ಮಾಕ್ ಒಂದು ಐಡಿಯಾ ಬರುತ್ತೆ ನಿಮಗೆ, ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಸರಿ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ ಅವ್ರಿಗೆ ಏನು ಸಿಕ್ಕಿಲ್ವಾ, ಏನು ತಪ್ಪು ಮಾಡಿದ್ದಾರೆ ಇವರು? ನೋಡಿ, ರ್ಯಾಂಕ್ ಬಂದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈಗ ಸಂಖ್ಯೆ ಕಡಿಮೆ ಆಗಿದೆ. ಬಟ್ ಇನ್ನೂ ಇಲ್ಲೊಬ್ರು ರ್ಯಾಂಕ್ ಬಂದಿಲ್ಲ ಅಂತನ್ನುವಂಥವ್ರು ಇರ್ಬೋದು. ಅವ್ರು ಇಲ್ಲಿವರೆಗೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಿದಾಗ ಅವನು ರಿಸಲ್ಟ್ ನೋಡಕ್ಕೆ ಹೋದಾಗ್ಲೇ ನಿಂದು CET ನಮ್ಮಲ್ಲಿ ಎಕ್ಸಾಮ್ ಬರ್ದಿದ್ಯಾ, ನೀನು ಬರ್ದಿರೋ 4 PCMB ಪೇಪರು, ಕೆಲವರು PCB ಬರ್ದಿರ್ತಾರೆ, ಕೆಲವು PCM ಬರ್ದಿರ್ತಾರೆ, ನೋಡಪ್ಪ ನಿಮ್ಮದು ಈ ಮಾರ್ಕ್ಸ್ ಬಂದಿದೆ CETನಲ್ಲಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ PUC ಏನಿದೆ ಅದ್ರದ್ದು ಮಾರ್ಕ್ಸ್ ನೋಡಪ್ಪ ಇಷ್ಟು ಬಂದೇ ಇಲ್ಲ. ಸರ್ ಬರಲಿಲ್ಲ ಅಂದರೆ ಹೆಂಗೆ ಸರ್? ಯಾಕೆ ಬರಲಿಲ್ಲ ಅಂದರೆ ನೀವು ರಿಜಿಸ್ಟ್ರ್ ನಂಬರ್ ಹಾಕಿ PU ಬೋರ್ಡ್ ಅಂತ ಹೇಳಿದ್ವಿ, ಕೆಲವರು ತಪ್ಪು ಹಾಕಿದ್ದೀರಾ, ಹಂಗಾಗಿ ನಮಗೆ PU ಬೋರ್ಡಿಂದ ಫೆಚ್ ಆಗಿ ಬರಲಿಲ್ಲ. ಅದಕ್ಕೆ CBSE ಅವ್ರದ್ದು ಬಲ್ಕ್ ಡಾಟಾ ನಮಗೆ ಬರಬೇಕಾಗಿತ್ತು, ಅವರು ಕೊಡಲಿಲ್ಲ. ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಕೆಲವು ವಿದ್ಯಾರ್ಥಿಗಳು ಡೌನ್ಲೋಡೇ ಮಾಡಿಲ್ಲ. ಡೌನ್ಲೋಡ್ ಮಾಡಿದವ್ರದ್ದು ಇಂಗ್ಲೀಷ್ ಡೌನ್ಲೋಡ್ ಆಗಿಲ್ಲ, ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ CBSE ಅವರು ಯಾಕೆ ಹೆಂಗೆ ಮಾಡಿದ್ರು ಅಂತ ಅಂದ್ಕೊಂಡು. ಅದಕ್ಕೆ ಇದನ್ನು ತಪ್ಪನ್ನು ಸರಿ ಮಾಡುವಂಥದ್ದಕ್ಕೆ ನಿಮ್ಮ ರಿಸಲ್ಟ್ ಲಾಗಿನ್ ಒಳಗಡೆ ನಾವು ಅವಕಾಶ ಕೊಟ್ಟಿದ್ವಿ. ನಿಮ್ಮದು ಮಾರ್ಕ್ಸ್ ಬಂದಿಲ್ಲ ನಮಗೆ, ದಯಮಾಡಿ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ, ಸರಿಯಾದ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾಕೆಂದ್ರೆ ನಾವು ನಾಳೆ ನೀವು ಅಡ್ಮಿಷನ್ ಆಗಕ್ಕೆ ಹೋದಾಗ ಸಹ ನಾವು ಚೆಕ್ ಮಾಡ್ತೀವಿ ನಿಮ್ಮದು. ಅಕಸ್ಮಾತ್ ನೀವು ತಪ್ಪು ಮಾರ್ಕ್ಸ್ ಎಂಟ್ರಿ ಮಾಡಿತ್ತು ಅಂತಂದ್ರೆ ಅಲ್ಲಿ ಸಿಕ್ಬಿಳ್ತೀರಾ, ನಿಮ್ದು ರಿಜೆಕ್ಟ್ ಆಗಿಬಿಡುತ್ತೆ. ಆಮೇಲೆ ನಮ್ಮ ಸಿಸ್ಟಮಿಂದನೇ ಹೊರಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಕರೆಕ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಯಾರ್ಯಾರು ಎಂಟ್ರಿ ಮಾಡಿದ್ದೀರಾ ಅವರಿಗೆ ನಾವು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಸರ್ CBSE ಅವರು ಡಿಲೇ ಮಾಡಿದರು, ಈಗ ನಾವು ರೀವ್ಯಾಲ್ಯೂಯೇಷನ್ನು ಎಕ್ಸಾಮು ನೋಡಿ, ಕರ್ನಾಟಕ ಇಲ್ಲಿ ಇಂದಿನ ಯಾವ ದಿನಗಳಲ್ಲೂ ನಾವು ಕಳೆದ ವರ್ಷ 3 ಎಕ್ಸಾಮ್ ಮಾಡಿದ್ರು ಅಂದ್ರೂ ನಾವು 2 ಎಕ್ಸಾಮನ್ನು ತಗೊಂಡೇನೆ ನಾವು ರ್ಯಾಂಕ್ ಕೊಟ್ಟಿದ್ದು, 3ನೇ ಎಕ್ಸಾಮಿನ ನಂತರ ಕನ್ಸಿಡರ್ ಮಾಡಿದ್ದು. ರೀವ್ಯಾಲ್ಯೂಯೇಷನ್ ನಮ್ಮದು 80-85% ಸ್ಟೂಡೆಂಟ್ಸು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರು ಇರ್ತಾರೆ. CBSE ಕಾರಣಕ್ಕೆ ಇವತ್ತು ಬಂದಿದೆ ಅವ್ರದ್ದು ರೀವ್ಯಾಲ್ಯೂಯೇಷನ್ ಇಂದು, ಇಂಪ್ರೂವ್ಮೆಂಟ್ ಎಕ್ಸಾಮು ಮುಂದಿನ ತಿಂಗಳು ಬರುತ್ತೆ, ಅದ್ರದ್ದು ರಿಸಲ್ಟು ಅದ್ರ ನೆಕ್ಸ್ಟ್ ಬರುತ್ತೆ ಅಂತ ಅಂದ್ಕೊಂಡು ನಾವು 85% ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಅವ್ರನ್ನ ಕಾಯಿಸ್ಕೊಂಡು ಕೂರೋದಕ್ಕಾಗುತ್ತೆ? ಒಂದ್ಸರಿ ಫಲಿತಾಂಶ ಪ್ರಕಟ ಮಾಡಾದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ, ಒಂದೇ ಸಬ್ಜೆಕ್ಟ್ ಅನ್ನು ತಗೊಂಡು ಓದಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ತಗೊಂಡು ಬರ್ತಿದ್ದಂಗೆನೆ ನಿಮಗೆ ನಾನು ಮತ್ತೆ ರ್ಯಾಂಕನ್ನು ರಿವೈಸ್ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ? ಇದು ಪ್ರಾಕ್ಟಿಕಲ್ ಆಗಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯವಸ್ಥೆನಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ರ್ಯಾಂಕನ್ನು ಪಬ್ಲಿಷ್ ಮಾಡಿದ್ವಿ ಅದ್ರ ಮೇಲೆ ಕೌನ್ಸಿಲಿಂಗ್ ಶುರು ಆಗಿದೆ ನಮ್ದು ಈಗಾಗಲೇ. ನಾವು ಓನ್ಲಿ ಯಾರಿಗೆ ನಾವು ಸ್ಪಾಟ್ ರ್ಯಾಂಕ್ ಕೊಡ್ತಾ ಇದೀವಿ ನಮ್ಮ ತಪ್ಪಿಂದ, ಅಂದ್ರೆ ನಮ್ಮ ತಪ್ಪಲ್ಲ, ಅದು ಮಕ್ಕಳು ತಪ್ಪು, ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಮತ್ತೆ ಅವ್ರ ಮಧ್ಯೆ ಒಂದು ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಆ ಮಕ್ಕಳು ಮಾರ್ಕ್ಸೇ ಬಂದಿಲ್ಲ, ನಾನು ಸ್ಪಾಟ್ ರ್ಯಾಂಕ್ ಕೊಟ್ಟಿಲ್ಲ ಅಂತ ಮಕ್ಕಳಿಗೆ ನಾನು ಲಾಸ್ಟ್ ಮೂಮೆಂಟ್ ತನಕ ಫೆಸಿಲಿಟೇಟ್ ಮಾಡ್ತೀನಿ. ನಂದು ರಿವೈಸ್ ಆಗ್ಬಿಟ್ಟಿದೆ, ನಂದು ಒಂದು ಸಬ್ಜೆಕ್ಟ್ ಕುತ್ಕೊಂಡು ಬಹಳ ಕಷ್ಟಪಟ್ಟು ಓದ್ಬಿಟ್ಟು ಹಿಂದೆ 70 ಇತ್ತು, ಈಗ ನಾನು 100 ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಕೊಟ್ಬಿಟ್ರೆ ನಾನು ಇನ್ನೊಂದು 10,000 ರ್ಯಾಂಕ್ ಮೇಲೆ ಹೋಗ್ತೀನಿ. ದಯಮಾಡಿ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನಮ್ದು ಕೌನ್ಸಿಲಿಂಗ್ ಶುರುವಾಗಿದೆ. ಸರ್, ಈಗ ಆಪ್ಷನ್ ಎಂಟ್ರಿ ಶುರುವಾಗಿದೆ, ಎಲ್ಲ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಶುರುವಾಗಿದೆ ಅಥವಾ ಕೇವಲ ಇಂಜಿನಿಯರಿಂಗ್ ಮಾತ್ರ ಶುರುವಾಗಿದೆ? ಯಾವಾಗ ಶುರುವಾಗುತ್ತೆ? ನೋಡಿ, ನಾವು CET ಆಧರಿಸಿ ಎಲ್ಲ ಇಲಾಖೆಗಳಿಗೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ, ಆದರೂ 20 ದಿವಸ ಡಿಲೇ ಆದಮೇಲೆ ನಮಗೆ ಫಾರ್ಮಸಿ ಹೊರತುಪಡಿಸಿ ಉಳಿದಂಥದ್ದು ಬಂದಿದೆ, ನಾನು ಶುರು ಮಾಡಿದ್ದೀನಿ. ಅವರು ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ರಿಸಲ್ಟ್ ಪಬ್ಲಿಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ಹಾಕ್ಕೊಳ್ತೀನಿ ಅಷ್ಟೇ. ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲ ರಿಕ್ವೆಸ್ಟು ಮಾಡಾಗಿದೆ. ನೀಟು ಹಿಂದೆ ಒಟ್ಟಿಗೆ ಆಗ್ತಾ ಇತ್ತು, ನೀಟ್ ಪರೀಕ್ಷೆ ಡಿಲೇ ಆಗಿರೋದ್ರಿಂದ ನೀಟ್ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥ ಮೆಡಿಕಲ್ಲು, ಡೆಂಟಲ್ಲು, ಆಯುಷನ್ನು ನಾವು ಇದರಲ್ಲಿ ತಗೊಂಡು ಬಂದಿಲ್ಲ. ಒಂದು ವೇಳೆ ನಮ್ಮದು ಈ ಫಸ್ಟ್ ರೌಂಡ್ ಮುಗಿದು ಫಸ್ಟ್ ರೌಂಡ್ ಮುಗಿಯುತ್ತೆ ನಮ್ದು, ಅವ್ರದ್ದು ರಿಸಲ್ಟ್ ಬರೋ ಅಷ್ಟೊತ್ತಿಗೆ. ರಿಸಲ್ಟ್ ಬಂದಾದಮೇಲೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಜುಕೇಷನ್ ಅವರು ನಮಗೆ, ಆಯುಷ್ ಆಯುಕ್ತಾಲಯದವರು ನಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅದನ್ನು ಬಹುತೇಕ ನಾವು ಸೆಕೆಂಡ್ ರೌಂಡಿಗೆ ಅವರಿಗೆ ಇನ್ವಾಲ್ವ್ ಮಾಡ್ತೀವಿ. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳಿಗೆ, ಸರ್ ನೀವು ಅವಾಗ ಹೇಳಿದ್ರಿ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಹೊಸ್ದಾಗಿ ಯಾವುದೂ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ ಅಂತ, ಮತ್ತು ಸೆಕೆಂಡ್ ರೌಂಡಿಗೆ ನೀವು ಮೆಡಿಕಲ್, ಡೆಂಟಲ್, ಆಯುಷನ್ ತಗೊಂಡು ಬಂದುಬಿಡ್ತೀರಾ, ಆವಾಗ ಹೆಂಗೆ ಸರ್ ಇದು ಅಂತ. ಅದು ನಮ್ಮಿಂದ ಆಗಿರೋದಲ್ಲ. ಹಾಗಾಗಿ
ಸೆಕೆಂಡ್ ರೌಂಡಲ್ಲಿ ಯಾವುದು ಹೊಸ ಸೀಟ್ ಮ್ಯಾಟ್ರಿಕ್ಸು ಬರುತ್ತೆ, ಮೆಡಿಕಲ್ ಡೆಂಟಲ್ ಆಯುಷ್, ಅದು ನಮ್ಮ ಸಿಸ್ಟಮ್ ಒಳಗಡೆ ಇರೋ ವಿದ್ಯಾರ್ಥಿಗಳು ಸಹ, ಉದಾಹರಣೆಗೆ ನಾನು ಹೇಳಿದೆ ಚಾಯ್ಸ್ 2 ಹಾಕಿದ್ದವರು ಹೋಲ್ಡ್ ಮಾಡಿರ್ತಾರೆ, ಮೇಲಿಂದ ಮಾತ್ರ ಕಾಣುತ್ತೆ, ನೀವು ಯಾವುದು ಹೊರಗಿಂದ ತರಂಗಿಲ್ಲ ಅಂತ. ಮೆಡಿಕಲ್ ಡೆಂಟಲ್ ಆಯುಷ್ ನಾವು ಇಂಟ್ರೊಡ್ಯೂಸ್ ಮಾಡಿದರೆ ನೀವು ಅದನ್ನು ತಗೊಂಡು ಬರ್ಬೋದು, ತಗೊಂಡು ಬಂದು ಮೇಲ್ಗಡೆ ಹಾಕ್ಬೋದು. ಸರ್ ನಾನು ನಾನು ಮೆಡಿಕಲ್ ಆಸ್ಪಿರೆಂಟ್ ಸರ್, ನಾನು ಸಿ ಇ ಟಿನಲ್ಲಿ ಬರ್ದಿದ್ದೀನಿ, ಎಕ್ಸಾಮು ರ್ಯಾಂಕು ಬಂದಿದೆ, ನಾನು ಯಾವ ಆಪ್ಷನ್ ಎಂಟ್ರಿನೂ ಮಾಡಲ್ಲ ಸರ್. ನಾನು ಓನ್ಲಿ ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋ. ಓಕೆ, ನೀನು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡೋನು, ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಶುರುವಾದಾಗ ನೀನು ಬರ್ಬೋದು ನಮ್ಮ ಸಿಸ್ಟಮ್ ಒಳಗಡೆ. ಅವಾಗ ಬಂದು ನೀನೇನಾದ್ರೂ ಮೆಡಿಕಲ್ಲು ಡೆಂಟಲ್ಲು ಈ ಸರ್ ರಿಸಲ್ಟ್ ಬಂದಿಲ್ಲ, ಸ್ವಲ್ಪ ರ್ಯಾಂಕು ಕಡಿಮೆ ಬಂದ್ಬಿಡುತ್ತೆ ಸರ್, ಪ್ಲಾನ್ ಬಿ ಇರಲಿ ಅಂತ ನಾನು ಇಂಜಿನಿಯರಿಂಗ್ ಅವಾಗ ಅವಕಾಶ ಇಲ್ಲ. ಈಗ ನೀವು ಸಿಸ್ಟಮ್ ಒಳಗಡೆ ನೀವು ಬಂದು ಇಂಜಿನಿಯರಿಂಗ್ ಎಂಟ್ರಿ ಮಾಡಿ, ಎನಿವೆ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇದೆ, ನೀವು ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬರೋಕ್ಕೆ ನಾನೇನು ಬೇಡ ಅಂತ ಹೇಳಲ್ಲ. ನೀವು ಬಂದರೆ ಮಾತ್ರ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಹೊಸ್ದಾಗಿ ಏನು ಬಂದಿರುತ್ತೆ ಅದು ಮಾತ್ರ ನೀವು ಎಂಟ್ರಿ ಮಾಡೋದಕ್ಕೆ ನಾನು ಎನೇಬಲ್ ಮಾಡ್ತೀನಿ, ಅದು ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಒಬ್ಬ ಮೆಡಿಕಲ್ ವಿದ್ಯಾರ್ಥಿಗೆ ಈಗ ನೀಟ್ ಎಕ್ಸಾಮ್ ಬರ್ತಿದ್ದಾರೆ, ಅವನಿಗೆ ಮೆಡಿಕಲ್ ಸಿಗದ ಪಕ್ಷದಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋ ಆಪ್ಷನ್. ಸೊ ಆ ವಿದ್ಯಾರ್ಥಿ ಈಗ ಆಪ್ಷನ್ ಎಂಟ್ರಿ ಮಾಡಿ ನಂತರದ ಸೆಕೆಂಡ್ ರೌಂಡಲ್ಲಿ ನೀಟ್ ರಿಸಲ್ಟ್ ಬಂದಾಗ ಮೆಡಿಕಲ್ ಸೀಟ್ ಓಪನ್ ಆದಾಗ ಅಲ್ಲಿ ತನಗೆ ರ್ಯಾಂಕ್ ಮೆಡಿಕಲ್ ಬಂದರೆ ಹೋಗಬೇಕು. ಆಪ್ಷನ್ ಬಿ ಪ್ರಕಾರ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಅವ್ನು ಮೊದಲೇ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಹೌದು, ಈಗ ಯಾಕೆಂತಂದ್ರೆ ನಾನು ಅದೇ ಹೇಳ್ತಾ ಇರೋದು, ಬರೀ ಮೆಡಿಕಲ್ ಹೋಗ್ತೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಸರ್. ಬರೀ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಡೆಂಟಲ್ಗೆ ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ಆಯುಷಿಗೆ ಹೋಗ್ತೀನಿ, ಅವು 3 ಸಿಕ್ಕಿಲ್ಲ ಅಂತಂದರೆ ನಾನು ಹೋಗೋದೇ ಇಲ್ಲ ಸರ್. ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾನು ಅಡ್ಮಿಷನ್ ಆಗ್ತೀನಿ ಸರ್. ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಆಯುಷ್ ಮ್ಯಾನೇಜ್ಮೆಂಟ್ ಅಂತಂದರೆ ಇಲ್ಲ, ಅದು ನಮ್ಮಿಂದನೇ ಆಗುವಂಥದ್ದು. ಇಂಥವರಿಗೆ ನಾನೇನು ಹೇಳಲ್ಲ, ನೀವು ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗು ಇನ್ಕ್ಲೂಡ್ ಆದಾಗಲೇ ಬನ್ನಿ. ಒಂದು ಪೇರೆಂಟು ಒಂದು ಮಗು ಏನು ಹೇಳ್ತಾರೆ ಸರ್, ನಮ್ಮದು ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಸರ್, ಸಿಕ್ಕಿಲ್ಲ ಅಂತಂದರೆ ವೆಟರ್ನರಿಗೆ ಹೋಗ್ತೀನಿ ಸರ್, ದಯಮಾಡಿ ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಸರ್ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ಲು ಸರ್, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು ಟಾಪ್ ಕಾಲೇಜಲ್ಲಿ ಮಾಡ್ತೀನಿ ಸರ್, ದಯಮಾಡಿ ನೀವು ಈ ರೌಂಡಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು, ಈಗಲೇ ಮಾಡಬೇಕು. ಯಾಕೆಂದ್ರೆ ನಾನು ನೋಡಿ ನಿಮ್ಮ ಅನುಕೂಲಕ್ಕೋಸ್ಕರನೇ ನಾನು ಸ್ವಲ್ಪ ಒಂದು ಸೀಟ್ ಮ್ಯಾಟ್ರಿಕ್ಸು ಬರಲಿಲ್ಲ, ಜೊತೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಕೊಂಡು ನಿಮ್ಮ ನೀಟ್ ಎಕ್ಸಾಮ್ ಆದಮೇಲೆ ಸಹ ನಾನೊಂದು ವಾರ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಅನುಕೂಲಕ್ಕೋಸ್ಕರ ಅದಕ್ಕೆ ನೀವು ಎಂಟ್ರಿ ಮಾಡಿ. ನಂತರ ಸರ್ ಇದು ಎಂಟ್ರಿ ಮಾಡ್ತೀವಿ, ನನಗೊಂದು ಕಾಲೇಜು ಸಿಗುತ್ತೆ, ಆಮೇಲೆ ನೀವು ಮೆಡಿಕಲ್ ತಗೊಂಡು ಬರ್ತೀರಾ, ಆಮೇಲೆ ಇದು ನೋಡಿ ಭಾಳ ಸಿಂಪಲ್ ಇದೆ. ನಾನು ಅವಾಗಲೇ ಚಾಯ್ಸ್ 1 2 3 4 ಇದೆ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರಾ, ಮೆಡಿಕಲ್ ಬರುತ್ತೆ, ಇಂಜಿನಿಯರಿಂಗ್ ಒಂದು ನಿಮ್ಮ ಕೈಯಲ್ಲಿರುತ್ತೆ, ಇಲ್ಲ ನೀವು ಚಾಯ್ಸ್ 3 ಹಾಕಿದರೆ ಸಿಕ್ಕಿರೋದು ಡಿಲೀಟ್ ಆಗೋಗಿರುತ್ತೆ, ಬಟ್ ನಿಮ್ಮ ಇಡೀ ಲಾಗಿನ್ ಒಳಗಡೆ ಇರೋ ಆಪ್ಷನ್ಸ್ ಇರುತ್ತೆ. ಆಮೇಲೆ ನೀವು ಮೆಡಿಕಲ್ ಡೆಂಟಲ್ ಆಯುಷ್ ಹಾಕ್ರಿ, ರೀಅರೇಂಜ್ ಮಾಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ನಾವೇನು ರನ್ ಮಾಡಿದಾಗ ನಿಮಗೆ ಬೆಸ್ಟ್ ಯಾವುದು ಸಿಗುತ್ತೆ ಆವಾಗ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ. ಸರ್, ಇನ್ನು ಈ CBSE ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಅದು ಕೂಡ ಹೇಳ್ಬಿಡ್ತಾವೆ. ಈಗ ಅವ್ರಿಗೇನಾದ್ರೂ ಅವಕಾಶ ಇರುತ್ತಾ ಇಂಪ್ರೂವ್ಮೆಂಟ್ ಅಂತ ಬಂದ ನಂತರ? ಇಲ್ಲ, ನಾನು ಭಾಳ ಸ್ಪಷ್ಟತೆ ಇದೆ. ಇಂಪ್ರೂವ್ಮೆಂಟು ಆಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಹಾಗಾಗಿ ಈಗ ನಾವು ಕೌನ್ಸಿಲಿಂಗ್ ಶುರು ಆಗಿರೋದ್ರಿಂದ ಈ ಹಂತದಲ್ಲಿ ನಾವು ಕೊಟ್ಟಿರೋ ರ್ಯಾಂಕನ್ನು ಹಿಂಪಡೆದು ಹೊಸ ರ್ಯಾಂಕ್ ಕೊಡೋದು, ಹೊಸ ರ್ಯಾಂಕನ್ನು ಮತ್ತೆ ಅವ್ನು ಇಂಪ್ರೂವ್ಮೆಂಟ್ ಆಯಿತು ಅಂತ ಅದನ್ನು ಹಿಂಪಡೆದು ಇನ್ನೊಂದು ರ್ಯಾಂಕು ಅದಕ್ಕೆಲ್ಲ ವ್ಯವಹಾರಕ್ಕೆ ಅವಕಾಶ ಇಲ್ಲ. ನಾವು ಆಗಲೇ ಕೌನ್ಸಿಲಿಂಗ್ ಶುರುವಾಗಿದೆ. ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ಏನೇನು ಬಂತು ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಈಗಲೂ ಎಡಿಟ್ ಆಪ್ಷನ್ನು ಬಿಕಾಸ್ ಆಫ್ ನಮ್ಮದು SC ABC ಬಂದಿರೋದಕ್ಕೆ ಆ ಮಕ್ಕಳಿಗೆ ನಾವು ಹಿಂದೆ ಕೌನ್ಸಿಲಿಂಗ್ ಶುರುವಾಗೋದ್ರೊಳಗಡೆ ತಮ್ಗೆ ಗೊತ್ತಿರಬೇಕು, ರಿಸಲ್ಟ್ ಬರೋದ್ರೊಳಗಡೆನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ರಿಸಲ್ಟ್ ಬಂದಾದ್ಮೇಲೆ ಒಂದು ಸಣ್ಣ ಎಡಿಟಿಗೆ ಅವಕಾಶ ಇರ್ತಾ ಇರಲಿಲ್ಲ. ಹಿಂದೆಲ್ಲ 10-20 ರಿಟ್ ಪಿಟಿಷನ್ಸ್ ಆಗ್ತಿದ್ರು ಪಾಪ ಮಕ್ಕಳು. ಈಗ ನಾವು ಲಾಸ್ಟ್ ಡೇ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇವರೆಗೆ SC ABC ಎಡಿಟಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಮಾಡ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ, ಅನ್ಯಾಯ ಮಾಡ್ಕೊಂಡ್ಬೇಡಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್, ಇನ್ನು ಕೆಲವರಲ್ಲಿ ಮ್ಯಾನೇಜ್ಮೆಂಟ್ ಮತ್ತು NRI ಸೀಟ್ಗಳನ್ನು ಕಾಲೇಜಿನವ್ರಿಗೆ ಕೊಡ್ತಾರೆ ಅಂತ ಭಾವನೆ ಇದೆ. ಹೀಗೆ ಮಾಡ್ಕೊಂಡು ಕೆಲವರು ಕೂಡ ಮೋಸ ಹೋಗಿದ್ದಾರೆ. ನೋಡಿ, ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ 25% ಮ್ಯಾನೇಜ್ಮೆಂಟ್ ಸೀಟಿಗೆ ಅವಕಾಶ ಇದೆ. ನೀವು ಯಾರಾದರೂ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ನಂಬಿ, ನೋ ಪ್ರಾಬ್ಲಮ್. ಮೆಡಿಕಲ್ಲು ಡೆಂಟಲ್ಲು ಆಯುಷಿಗೆ ಸಂಬಂಧಪಟ್ಟಂತೆ NMC ಗೈಡ್ಲೈನ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ನೀಟ್ ರ್ಯಾಂಕ್ ಆಧರಿಸಿ KEA ಮುಖಾಂತರ ಮತ್ತು MCC ಮುಖಾಂತರ ಮಾತ್ರ ಅಲಾಟ್ ಆಗುತ್ತೆ. ದಯಮಾಡಿ ಮೋಸ ಹೋಗೋದಕ್ಕೆ ಹೋಗಬೇಡಿ.
ಸರ್ ಹೆಂಗೆ ಸರ್ ಮತ್ತೆ ಮ್ಯಾನೇಜ್ಮೆಂಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟು, NRI ಅಂದ್ರೆ NRI ಸೀಟು, ಅದು ಮ್ಯಾನೇಜ್ಮೆಂಟ್ ಅಂದ್ರೇನೆ ಆ ವರ್ಡಿಂಗ್ ಅಲ್ಲೇನೆ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ನಿಮ್ಗೆ ಹೆಂಗೆ ಸರ್ ಅಂತ. ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಸರ್ಕಾರ ಅವರಿಗೆ 20% ಅಷ್ಟು ಸೀಟ್ಗಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. 15% NRI, 5% ಮ್ಯಾನೇಜ್ಮೆಂಟು. ಈ 20% ಸೀಟಿಗೆ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಎಷ್ಟು ಬೇಕಾದರೂ ಫೀಸನ್ನು ಫಿಕ್ಸ್ ಮಾಡ್ಬೋದು, ಅದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಉದಾಹರಣೆಗೆ ಒಂದು ಕಾಲೇಜವರು 45 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಓಕೆ, ನಮಗೆ ಇಂಟಿಮೇಟ್ ಮಾಡಬೇಕು, ನಾನು ನಮ್ಮ ಕೌನ್ಸಿಲಿಂಗಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಇಂಥ ಕಾಲೇಜವ್ರದ್ದು ಇಷ್ಟೇ. ಒಂದು ಕಾಲೇಜವ್ರು 30 ಲಕ್ಷ ಫಿಕ್ಸ್ ಮಾಡಿದ್ರು ಲಾಸ್ಟ್ ಇಯರು, ಇಂಥ ಕಾಲೇಜವ್ರದ್ದು ಮ್ಯಾನೇಜ್ಮೆಂಟ್ ಸೀಟು NRI ಸೀಟು 30 ಲಕ್ಷ ಇದೆ. ಆದರೆ ಅಲರ್ಟ್ ಮಾಡೋನು ನಾನು ಅಂದ್ರೂ ನನಗೆ ಮನಸ್ಸಿಗೆ ಬಂದಂಗೆ ನನಗೆ ಪರಿಚಯದವ್ರಿಗೆ ಅಲರ್ಟ್ ಮಾಡೋದಲ್ಲ. ಉದಾಹರಣೆಗೆ ಒಂದು ಕಾಲೇಜಲ್ಲಿ 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ ಅಂತ ಭಾವಿಸ್ಕೊಳ್ಳೋಣ. ಆ ಮ್ಯಾನೇಜ್ಮೆಂಟ್ ಸೀಟಿಗೆ 20 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ತಮ್ಗೆ ಗೊತ್ತು ಮ್ಯಾನೇಜ್ಮೆಂಟಿಗೆ ಯಾವುದೇ ಮೀಸಲಾತಿ ಏನಿರಲ್ಲ. 20 ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ 20 ಹುಡುಗರದು ನೀಟ್ ರ್ಯಾಂಕ್ ಅಲ್ಲಿ ಟಾಪ್ 10 ವಿದ್ಯಾರ್ಥಿಗಳು ಯಾರು ನೀಟ್ ರ್ಯಾಂಕ್ ಇದೆ ಅವ್ರಿಗೆ ಅಲಾಟ್ ಮಾಡ್ತೀವಿ. ಒಂದು ವೇಳೆ 11ನೇ ವಿದ್ಯಾರ್ಥಿ ಆ ಮೆಡಿಕಲ್ ಕಾಲೇಜ್ ಮಾಲೀಕರು ಮಗ ಆಗಿದ್ರು ನಾವು ಅಲಾಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೆಡಿಕಲ್ ಕಾಲೇಜಿನ ಮಾಲೀಕರು, ಆ ಕಾಲೇಜಿನ ಓನರ್ ಸಹ ತನ್ನ ಮಗನಿಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸೇರಿಸ್ಬೇಕು ಅಂತಂದ್ರೆ ನೀಟ್ ರ್ಯಾಂಕ್ ಇರಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇನೇ ಕೌನ್ಸಿಲಿಂಗ್ ಮೂಲಕ ಅಡ್ಮಿಷನ್ ತಗೊಳ್ಬೇಕು. ಇಷ್ಟು ಸ್ಪಷ್ಟವಾಗಿ ನಿಯಮಗಳಿದಾವೆ. ಯಾರಾದ್ರೂ ಬಂದು ನಿಮಗೆ ಮೆಡಿಕಲ್ ಸೀಟು KE ಮುಖಾಂತರ ಅಲ್ಲ, ನೀವು ಯಾಕೆ ಚಿಂತೆ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ಸೀಟು ಓನರ್ರೇನೆ ನನಗೆ ಕ್ಲೋಸ್ ಇದ್ದಾರೆ ನಾನು ಕೊಡಿಸ್ಬಿಡ್ತೀನಿ ಅಂತಂದ್ರೆ ತಕ್ಷಣ ಅವ್ರ ಮೇಲೆ ನೀವು FIR ಮಾಡಿ. ಅವರು ನಿಮಗೆ ಮೋಸನೇ ಮಾಡ್ತಾ ಇದ್ದಾರೆ ಅಂತ. ಯಾರಾದ್ರೂ ನೀವು ಮೆಡಿಕಲ್ ಕಾಲೇಜಿಗೆ ನೇರವಾಗಿ ಹೋಗಿ ಕೇಳಿದ್ರೆ, ಅಂದ್ರೆ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿ ಕೇಳಿದ್ರೆ ಅವ್ರು ನಿಮಗೆ ಮೋಸ ಮಾಡಲ್ಲ. ಅವ್ರು ಹೇಳ್ತಾರೆ ಇಲ್ಲ ಈಗೆಲ್ಲ ನಿಯಮ ಚೇಂಜ್ ಆಗಿದೆ, 2022ಕ್ಕಿಂತ ಮೊದಲಿತ್ತು, ಈಗ ತಾವು KE ಮೂಲಕನೇ ಬರಬೇಕು, ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾರೆ. ನಿಮಗೆ ಯಾರಾದ್ರೂ ಸರ್ ನಾನು ಕೊಡಿಸ್ತೀನಿ, ನಿಮಗೆ ಯಾಕೆ ಚಿಂತೆ ಮಾಡ್ತೀರಾ, ಇಷ್ಟು ದುಡ್ಡು ನಾನೆಲ್ಲ ಮಾತಾಡಿದ್ದೀನಿ ಅಂದ್ರೆ ಅವನು ಕಾಲೇಜವನಾಗಿರಲ್ಲ, ಮಧ್ಯವರ್ತಿ ಆಗಿರ್ತಾನೆ, ಪಕ್ಕ ನಿಮಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೀವು ಅಲ್ಲಿ ಜಾಗೃತರಾಗಬೇಕು. ಮಕ್ಕಳಿಗೆ ಮೆಡಿಕಲ್ ಮಾಡಿಸ್ಲೇಬೇಕು ಅಂತೇಳಿ ತಂದೆ ತಾಯಿ ಅಜ್ಜ ಅಜ್ಜಿ ಎಷ್ಟೇ ಆಸೆ ಇರ್ಬೋದು, ಆದರೆ ನೀಟ್ ರ್ಯಾಂಕ್ ಬೇಕು. ನಿಮ್ಮ ಹತ್ರ ಬರೀ ದುಡ್ಡಿದೆ ಅಂತಂದ್ರೆ ನಿಮ್ಮ ಮಗುಗೆ ಮೆಡಿಕಲ್ ಮಾಡ್ಸೋಕ್ಕಾಲ ಹೋಯ್ತು. ಈಗ ನೀಟ್ ರ್ಯಾಂಕ್ ಸಹ ಬೇಕಾಗುತ್ತೆ. ಹಾಗಾಗಿ ನೀಟು ರಿಸಲ್ಟ್ ಬರೋ ತನಕ ತಾವು ತಾಳ್ಮೆಯಿಂದ ಇರಿ. ರಿಸಲ್ಟ್ ಬಂದಾದ್ಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ತಾವು ನೋಡಿ ಕಳೆದ ವರ್ಷ ನೀಟ್ ರ್ಯಾಂಕ್ ಅಲ್ಲಿ ಯಾವ್ಯಾವ ಕಾಲೇಜಿಗೆ ಮ್ಯಾನೇಜ್ಮೆಂಟು, ಗೌರ್ಮೆಂಟ್ ಸೀಟು, ಪೀಸ್ ಸೀಟು ಯಾವ ರೀತಿ ಸಿಕ್ಕಿದೆ, ಈ ವರ್ಷ ತಮ್ಮ ಮಗುಗೆ ಸಿಗುತ್ತೆ ಸಿಗಲ್ವಾ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ನೀವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ. ನೀಟ್ ರ್ಯಾಂಕೇ ಇಲ್ಲ, ಎಲಿಜಿಬಿಲಿಟಿ ಅದು ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. 22.5 ಲಕ್ಷ ಮಕ್ಕಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅಂತಂದ್ರೆ 22 ಲಕ್ಷಕ್ಕೂ ಅವ್ರೇನು ಕೊಡಲ್ಲ ರ್ಯಾಂಕು. ಎಲಿಜಿಬಿಲಿಟಿ ಅಂತ ಒಂದು 11.5-12 ಲಕ್ಷದಂಗೆ ಲಾಸ್ಟ್ ಟೈಮು ನಿಲ್ಸಿದ್ರು. ಅದ್ರೊಳಗಡೆ ಬರಬೇಕು. ಅದ್ರೊಳಗಡೆ ಬಂದಾದ್ಮೇಲೆ ನಿಮ್ಗೆ ಆ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಬಟ್ ಸೀಟ್ ಸಿಗುತ್ತೆ ಇಲ್ಲ, ಅದು ನಿಮ್ಮ ರ್ಯಾಂಕ್ ಆಧರಿಸಿ ತೀರ್ಮಾನ ಆಗುತ್ತೆ. ಲಾಸ್ಟ್ ಕ್ವಶನ್ ಸರ್, ಈಗ ನೀಟ್ ಅವರು ಈ ಬಾರಿ ತುಂಬಾ ವ್ಯವಸ್ಥೆಗಳನ್ನು ಚೇಂಜ್ ಮಾಡ್ಕೊಂಡಿದ್ರು. ಕ್ವಶನ್ ಪೇಪರನ್ನು ಏರ್ ಲಿಫ್ಟ್ ಮಾಡಿದ್ರು, ಮತ್ತೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಮಾಡಿದ್ರು, ಆನಂತರ ಡ್ಯುವೆಲ್ ಅಟೆಂಡೆನ್ಸ್ ಮಾಡಿದ್ರು. ಇದನ್ನು CET ಕೂಡ ಮೊದಲೇ ಬಾರಿ ಮಾಡಿತ್ತು. ನೀಟ್ಗಿಂತಲೂ ಕೂಡ ನಾವು ಒಂದು ಹೆಜ್ಜೆ ಮುಂದಿದ್ದೀವಿ ಇಲ್ಲ. ಆಕ್ಚುಲಿ ನೀಟ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಹಿಂದೆ ಸಹ ಏರ್ ಲಿಫ್ಟ್ ಒಂದು ಹೊರತುಪಡಿಸಿ ಉಳಿದಿದ್ದೆಲ್ಲ ಸೆಕ್ಯೂರಿಟಿ ಮೆಜರ್ಸನ್ನು ನಾವು ಸಹ ತಗೊಂಡಿದ್ವಿ. ನೀಟಿಂದು ಎಕ್ಸಾಮ್ ಇದ್ದಕ್ಕೆ ಮತ್ತೆ ಈ ಥರ ಮಧ್ಯವರ್ತಿಗಳು ಬೇರೆ ಬೇರೆ ಥರ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದಾರೆ. ಒಂದು ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಇದು ನಿರಂತರವಾಗಿ ಒಂದು ರಿಸರ್ಚ್ ಆಗ್ತಾರೆ. ಹೌದು, ನಮ್ಮಲ್ಲಿ ಆಕ್ಚುಲಿ ಇವೊಂದು ಫೇಶಿಯಲ್ ರೆಕಗ್ನೈಸೇಷನ್ ಏನಿದೆ, ಆಕ್ಚುಲಿ ನಾವು ಇಂಡಿಯಾದಲ್ಲೇನೆ ಆಕ್ಚುಲಿ ನಮಗೆ ಕರ್ನಾಟಕದಲ್ಲಿ ಅದನ್ನು ನಾವು ಪ್ರೈವೇಟ್ ವೆಂಡರ್ ಹತ್ರ ತಗೊಂಡು ಮಾಡಿದ್ದಲ್ಲ, ನಾವು ಓನ್ ಡೆವಲಪ್ ಮಾಡಿರುವಂಥದ್ದು. ಅದನ್ನ ನೀಟಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಒಳ್ಳೇದು. ಬಿಹಾರದಲ್ಲಿ CCTV ಅಳವಡಿಸು, ಬಯೋಮೆಟ್ರಿಕ್ ಅಳವಡಿಸುವಂತವರೇ ಈಗ 10 ಜನ ಅಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ.
ಸೊ ಸ್ವಂತ ಮಾಡೋದಕ್ಕೂ ಈ ಪ್ರೈವೇಟ್ ಏಜೆನ್ಸಿಗಳಿಗೂ ವ್ಯತ್ಯಾಸ ಎಷ್ಟಿರುತ್ತೆ? ಅಲ್ಲ ಈಗ ಅದೇನೆ ನಮಗೆ ಎಲ್ಲರಿಗೂ ಆಕ್ಚುಲಿ ಅದೊಂದು ಪಾಠ. ಎನಿವೇ ನಾವಂತೂ ನಮ್ಮ ಗೌರ್ಮೆಂಟ್ ಸಿಬ್ಬಂದಿನೇ ಬಳಕೆ ಮಾಡ್ಕೊಂಡು ಮಾಡ್ತಾರೆ. ತಮ್ಗೆ ಗೊತ್ತಿರಬೇಕು, ನಾವು ಫೇಶಿಯಲ್ ರೆಕಗ್ನೈಸೇಷನಿಗೆಲ್ಲ ನಮ್ಮ ಡಿಪ್ಲೊಮಾ ಕಾಲೇಜಿನ ವಾಲಂಟಿಯರ್ಸು ಮತ್ತು ಡಿಪ್ಲೊಮಾ ಕಾಲೇಜಿನ ಲೆಕ್ಚರ್ಸನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ. ಯಾವಾಗ್ಲೂ ಸರ್ಕಾರಿ ನೌಕರರು ಅಂತಂದರೆ ಅವ್ರಿಗೊಂದು ಬದ್ಧತೆ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ನಾಳೆ ಏನಾದ್ರೂ ಆದರೆ ನಾವು ಅವರಿಗೆ ಒಂದು ಭಯ ಇರುತ್ತೆ. ಈ ಏಜೆನ್ಸಿ ಅಂತಿದ್ದಂಗೆ ಅಲ್ಲಿ ಹಣ ಒಂದೇನೆ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ನಾವಂತೂ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬಂದಿದೆ. ಸರ್, ಈಗ ಈ ಕೆಟಗರಿ ವಿದ್ಯಾರ್ಥಿಗಳು, SC ವಿದ್ಯಾರ್ಥಿಗಳದ್ದು, ಈಗ ಅವರು ಹೊಸದಾಗಿ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಂದ್ರೆ RD ನಂಬರ್ ಬರೋದಕ್ಕೆ 20 ದಿವಸ ಬೇಕು ಅಂತಾರೆ. ಇದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಒಂದಿಷ್ಟು ಕಾಲಾವಕಾಶ ಕೊಡಿ, ಅಥವಾ ನಮಗೆ ಈಗ ಮೆನ್ಷನ್ ಮಾಡಿದ್ರ ನಂತರ ನಾವು ಇನ್ನೊಂದು ಸ್ವಲ್ಪ ದಿವಸ ನಂತರ ಕೊಡಬಹುದಾ ಅನ್ನೋಂಥ ಡೌಟನ್ನು ಕೇಳ್ತಿದ್ದಾರೆ. ಏನು ಪರಿಹಾರ ಸರ್? ಈಗ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ಪಷ್ಟವಾದ ಆದೇಶವನ್ನು ನೀಡಿ SCA, SCB, SCC ಅಂತೇಳಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅದರಲ್ಲಿ ಸರ್ಕಾರದ ಒಂದು ಮೀಸಲಾತಿ ನಿಯಮದಂತೆ SCAಗೆ ಎಷ್ಟು ಪರ್ಸೆಂಟೇಜ್ ಸೀಟು, SCBಗೆ ಎಷ್ಟು ಪರ್ಸೆಂಟು, SCCಗೆ ಎಷ್ಟು ಪರ್ಸೆಂಟ್ ಅಂತ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅರ್ಜಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ SC ಸರ್ಟಿಫಿಕೇಟನ್ನು ಮಾತ್ರ ವಿದ್ಯಾರ್ಥಿಗಳು ಹಾಕಿದ್ರು. ಯಾಕೆಂದ್ರೆ ಅವಾಗ ABC ಅನ್ನುವಂಥದ್ದು ಇನ್ನೂ ಬಂದಿರಲಿಲ್ಲ. ನಂತರ ನಾವು ABC ಅಂತ ಆದೇಶ ಬಂದ ಮರು ದಿವಸದಿಂದ ಎಲ್ಲ SC ವಿದ್ಯಾರ್ಥಿಗಳು ಅಂದರೆ ಯಾರೆಲ್ಲ SC ಅಂತ ಕ್ಲೈಮ್ ಮಾಡಿದ್ರು ಅವ್ರುಗಳಿಗೆ ನಿರಂತರವಾಗಿ ನಾವು SMS ಕಳಿಸಿದ್ವಿ, ಪೇಪರ್ ನೋಟಿಫಿಕೇಶನ್ ಕೊಟ್ವಿ. ಸುಮಾರು ಒಂದು 25,000ದಷ್ಟು ವಿದ್ಯಾರ್ಥಿಗಳು SCA, B, C ಸರ್ಟಿಫಿಕೇಟ್ ಅನ್ನು ತಗೊಂಡು ಅವರು RD ನಂಬರ್ ಹಾಕಿದ್ದಾರೆ. ಈಗ ನಾವು ಫಲಿತಾಂಶವನ್ನು ಪ್ರಕಟ ಮಾಡಿದ ನಂತರ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಟ್ವಿ. ಅವಾಗ ನಮಗೆ ಇನ್ನೂ ಒಂದು 10,000 to 12,000ದಷ್ಟು ವಿದ್ಯಾರ್ಥಿಗಳು ABC ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನು ಒಂದು ವೇಳೆ ಅವರಿಗೂ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದರೆ ವೆರಿಫಿಕೇಶನ್ ಸ್ಲಿಪ್ ಬಿಡುಗಡೆ ಆಗ್ತಿದ್ದಂಗೆ ಅವ್ರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎನೇಬಲ್ ಆಗುತ್ತೆ. ಅವ್ರೇನಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ ನನ್ನ ಹತ್ರ SC ಸೀಟೇನೇ ಇಲ್ಲ. SCAಗಿದೆ, SCBಗಿದೆ, SCCಗಿದೆ. ನನ್ನ ಸಾಫ್ಟ್ವೇರಲ್ಲಿ ನಾನು ಸೀಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅನ್ಯಾಯ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿ ಈಗಾಗಲೇ 10 to 15 ದಿವಸ ಆಗ್ತಾ ಬಂತು. ವೆರಿಫಿಕೇಶನ್ ಸ್ಲಿಪ್ಪನ್ನು ನಾವು ಡೌನ್ಲೋಡ್ ಮಾಡಕ್ಕೆ ಹೋಗ್ತಿದ್ದಂಗೆ ಆ ವಿದ್ಯಾರ್ಥಿಗೆ ತಾವು SC ಸರ್ಟಿಫಿಕೇಟ್ನ ಹಾಕಿದ್ದೀರಾ, SCA, BC ಸರ್ಟಿಫಿಕೇಟ್ನ ತಾವು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ತಮ್ಮ ಅರ್ಜಿಯಲ್ಲಿ ಅಪ್ಡೇಟ್ ಮಾಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಸೇವಾ ಸಿಂಧು ಪ್ರಕಾರನೇ 21 ದಿವಸದೊಳಗಡೆ ಯಾವುದೇ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡುವಂಥದ್ದಕ್ಕೆ ನಿಯಮ ಇದೆ. ಈಗಾಗಲೇ 15 ದಿನ ಆಗಿದೆ. ಇನ್ನೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಸಹ ಅವರು ಅದನ್ನು ಅಪ್ಡೇಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ಹುಡುಗರು ಪ್ರಯತ್ನ ಮಾಡಿ ತರಬೇಕು. ಇದರಲ್ಲಿ ನಮ್ಮದು ಏನು ಪಾತ್ರ ಇಲ್ಲ, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದಿಲ್ಲ. ನಿಮಗೆ ಸೀಟ್ ಅಲಾಟ್ ಮಾಡಬೇಕಂತಂದರೆ ನನಗೆ SC, ABC ಬೇಕು. ಹಾಗಾಗಿ ಸಮಯ ಸಾಕಷ್ಟು ಕೊಟ್ಟಿದ್ದೀವಿ. ಇನ್ನೂ ನಿಮಗೆ ಮಾಕ್ ರಿಸಲ್ಟ್ ಆದಮೇಲೆ ಸಹ ಏನು ನನ್ನ ಫೈನಲ್ಲು ರಿಅರೇಂಜ್ ಮಾಡೋದಕ್ಕೆ ಬಿಡ್ತೀನಿ. ಅಂದರೆ ಇನ್ನೂ ಸಾಧಾರಣ ನಿಮಗೆ 10-12 ಡೇಸ್ ಸಿಗುತ್ತೆ. ಅಲ್ಲಿಗೆ ಈಗ ಆಲ್ರೆಡಿ ನಮ್ಮದು ಅವ್ರಿಗೆ ಸಮಯ ಕೊಟ್ಟು ಎಷ್ಟೋ ತಿಂಗಳಾಗಿತ್ತು. ಅಧಿಕೃತವಾಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು 15 ದಿವಸ ಆಗಿದೆ. ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು SC, ABC ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಿ. ಇದು ಕೇವಲ ಕೌನ್ಸಿಲಿಂಗಿಗೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಯೋಗಕ್ಕೆ ಸಹ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ SC ಮತ್ತು ST ಸರ್ಟಿಫಿಕೇಟ್ ಏನಿದೆ ಒಂದ್ಸರಿ ಇಶ್ಯೂ ಮಾಡ್ತು ಅಂತಂದರೆ ಅದು ಪರ್ಮನೆಂಟ್ ಸರ್ಟಿಫಿಕೇಟ್ ಇದೆ. ಹಾಗಾಗಿ ನೀವು ಈಗ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಫಾಲೋ ಅಪ್ ಮಾಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ನಮ್ಮ ಕೌನ್ಸಿಲಿಂಗ್ ಜೊತೆಗೆ ಭವಿಷ್ಯದಲ್ಲಿ ಸಹ ನಿಮಗೆ ಆ ಸರ್ಟಿಫಿಕೇಟು ನಿಮ್ಮ ಜೊತೆ ಇರುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ SC ವಿದ್ಯಾರ್ಥಿಗಳಿಗೆ ನನ್ನ ವಿನಂತಿ. ಸರ್, ಅವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಟೈಮ್ ಇದೆಯಲ್ಲ, ಈಗ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಅವ್ರು ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸರಿಯಾದ ಸಮಯ ಸಿಗುತ್ತಾ? ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಈಗಾಗಲೇ 15 ದಿನ ಟೈಮ್ ಕೊಟ್ಟಿದ್ದೀವಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ನಾವು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಸಹ ಅವ್ರ ನಿರಂತರ ಪ್ರಕ್ರಿಯೆ ಇದು. ನಾಳೆ ಲಾಸ್ಟ್ ಡೇಟ್ ಅಂತನಲ್ಲ, ನಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿ ನಿಮ್ಮ ಅರ್ಜಿನಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಆದಮೇಲೆ ನೀವು ಸರ್ಟಿಫಿಕೇಟ್ ತಗೊಂಡು ಬಂದರೆ ನಾನು ಎಲ್ಪ್ ಮಾಡೋದಕ್ಕಾಗಲ್ಲ. ಮೊದಲ ರೌಂಡಿಂದು ರಿಸಲ್ಟ್ ಪಬ್ಲಿಷ್ ಆದಮೇಲೆ ನಿಮಗೆ ಮತ್ತೆ ನಾನು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸಿಸ್ಟಮ್ ಒಳಗಡೆ ಬಿಡೋದಕ್ಕಾಗಲ್ಲ. ಮುಂದಿನ ಕೆಲವೊಂದಿಷ್ಟು ದಿವಸಗಳು ಈಗ ಮಾರ್ಕ್ ಎಕ್ಸಾಮ್ ಆಗಿರ್ಬೋದು, ಈಗ ಆಪ್ಷನ್ ಎಂಟ್ರಿ ಆಗಿರ್ಬೋದು,
ಹೀಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ರೆಡಿ ಮಾಡ್ಕೊಳ್ಬೇಕು? ಈಗ ತುಂಬಾ ವಿದ್ಯಾರ್ಥಿಗಳು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಗೊಂದಲ ಇದೆ. ತಮ್ಮಿಂದ ಅವರಿಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಹಂತದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಈ ಪ್ರೊಸೆಸ್ ಅನ್ನ ಹಂತ ಹಂತವಾಗಿ ನಿಭಾಯಿಸ್ತಾ ಬರಬೇಕು? ತಮ್ಗೆ ಗೊತ್ತಿರಂತೆ KCET ಫಲಿತಾಂಶವನ್ನು ಪ್ರಕಟಿಸಿದ ನಂತರ, ನೀಟ್ ಫಲಿತಾಂಶ ಬಂದ ನಂತರ ನಾವು ಕೌನ್ಸಿಲಿಂಗ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದಕ್ಕೆ ಮೊದಲು ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಏನಪ್ಪ ವೆರಿಫಿಕೇಷನ್ ಸ್ಲಿಪ್ಪು? ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ಯಾವ ಮೀಸಲಾತಿಗಳನ್ನು ಕ್ಲೈಮ್ ಮಾಡಿರ್ತೀರಾ ಅದೆಲ್ಲದೂ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ಜೊತೆಗೆ KCET ರ್ಯಾಂಕ್ಗಳು, ನಾವು ಬೇರೆ ಬೇರೆ ಕೋರ್ಸಿಗೆ, ಅಗ್ರಿಗೆ ಬೇರೆ, ವೆಟರ್ನರಿ, ಇಂಜಿನಿಯರಿಂಗಿಗೆ ಬೇರೆ ಬೇರೆ ರ್ಯಾಂಕನ್ನು ಕೊಟ್ಟಿರ್ತೀವಿ. ಆ ರ್ಯಾಂಕ್ಗಳು ಸಹ ಅದರಲ್ಲಿ ಬರುತ್ತೆ. ಹಿಂದೆ ನೀಟ್ ಫಲಿತಾಂಶ ಬಂದ ನಂತರ ಶುರು ಮಾಡೋದ್ರಿಂದ ನೀಟ್ ರ್ಯಾಂಕ್ ಸಹ ಇರ್ತಿತ್ತು. ಈ ಸಾರಿ ನೀಟ್ ರ್ಯಾಂಕ್ ಇರಲ್ಲ. ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀಡಿರುವ ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತನ್ನುವಂಥದ್ದನ್ನು ತಾವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳಿ. ಈ ಸರ್ ತಪ್ಪಿದೆ, ನಾನೇನು ಮಾಡೋಣ? ಉದಾಹರಣೆಗೆ ಕನ್ನಡ ಮೀಡಿಯಂ ಅಂತ ನೀವು ಅರ್ಜಿಯೆಲ್ಲ ಹಾಕಿರ್ತೀರಾ. ತಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಮಲ್ಲೇ ತಾವು ಸ್ಟಡಿ ಮಾಡಿರ್ತೀರಾ. ತಮ್ಮ ಎಲ್ಲ ಮೂಲ ದಾಖಲೆಗಳು ತಮ್ಮ ಹತ್ರ ಇದೆ. 1ರಿಂದ 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿರ್ತೀರಾ, ಎಲ್ಲ ಮೂಲ ದಾಖಲೆಗಳಿದೆ. ನೀವು ಅರ್ಜಿಯಲ್ಲಿ ಸಹ ಹಾಕಿದ್ದೀರಾ. ಆದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ, ನಾವೇನಂತ ಹೇಳಿದ್ವಿ, ನೀವು ಅರ್ಜಿ ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಹೋಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು 371J ಎಲ್ಲ ಆನ್ಲೈನಲ್ಲಿ ನಮಗೆ ಬಂದಿದೆ ಕಂದಾಯ ಇಲಾಖೆಯಿಂದ. ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಆನ್ಲೈನಲ್ಲಿ ಇಶ್ಯೂ ಮಾಡ್ತಾ ಇಲ್ದಿರೋದ್ರಿಂದ ಆನ್ಲೈನಲ್ಲಿ ನಮಗೆ ಬಂದಿರಲಿಲ್ಲ. ಹಾಗಾಗಿ ನಾವೇನು ವಿನಂತಿ ಮಾಡಿದ್ವಿ, ಈ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲೇ ಮೂಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡಿಕೊಳ್ಳಿ ಅಂತೇಳಿ ನಾವು ಪ್ರಿನ್ಸಿಪಾಲಿಗೆ ಲಾಗಿನ್ ID ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳು ಮಾಡಿಲ್ಲ ಅಂತಂದರೆ ನಿಮ್ಮದು ನೋ ಅಂತ ಬಂದಿರುತ್ತೆ. ಈಗ ಕಾಲೇಜ್ ಪೋರ್ಟಲ್ ಕ್ಲೋಸ್ ಆಗಿದೆ, ತಾವು KEAಗೆ ಬಂದು ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದು ಆಪ್ಷನ್ ಎಂಟ್ರಿದು ಈಗಾಗಲೇ ಪೋರ್ಟಲ್ಲು ಓಪನ್ ಆಗಿದೆ. ಎಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ತಾವು ವೆಬ್ಸೈಟಲ್ಲಿ ನೋಡ್ಬೋದು. ಏನಪ್ಪ ಆಪ್ಷನ್ ಎಂಟ್ರಿ? ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡಿ ಹಾಕ್ತಿದ್ದಂಗೆ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ರೆಡಿ ಅಂತ ನಮ್ಮದು ಲಿಂಕಲ್ಲಿ ಹೋಗ್ತೀರಾ, ತಾವು ಆಪ್ಷನ್ ಎಂಟ್ರಿ ಓಪನ್ ಮಾಡ್ಕೊಂಡ್ರೆ ನಿಮಗಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಪೇಜು ಬರುತ್ತೆ. ಆ್ಯಕ್ಚುಲಿ ಅದರಲ್ಲಿ ತಾವು ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ರ್ಯಾಂಕ್ಗಳು, ನೀವು ಕ್ಲೈಮ್ ಮಾಡಿರೋ ರಿಸಲ್ಟ್ ಎಲ್ಲದೂ ನಿಮಗಾಗಿನೇ ಒಂದು ಪೇಜನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಹೋಗಬೇಕು. ಸರ್, ಏನು ಆಪ್ಷನ್ ಎಂಟ್ರಿ ಮಾಡೋದು? ತಮಗೆಲ್ಲ ಗೊತ್ತಿರುವಂತೆ ನಾವು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಈ ಥರ ವಿವಿಧ ಕೋರ್ಸ್ಗಳಿಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್